ನಾವೆಲ್ಲರೂ ಅವರನ್ನು ನೋಡಿದ್ದೇವೆ, ಅವರ ಜೊತೆ ಮಾತನಾಡಿದ್ದೇವೆ, ಅವರ ಅನುಗ್ರಹವನ್ನು ಪಡೆದಿದ್ದೇವೆ. ಅಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳೋದು ಅಂದ್ರೆ ನಿಜವಾಗಿ ಸಂತೋಷ ಆಗ್ತದೆ. ಇನ್ನೊಬ್ಬರು ಹೇಳಿದಂತ ವಿಚಾರ ಅಲ್ಲ, ನಾವೇ ನಮ್ಮ ಕಣ್ಣಾರೆ ಕಂಡಂತಹ ಒಂದು ವಿಚಾರ. ಸತ್ಯಬೋಧರು ಸತ್ಯಧರ್ಮರಿಗೆ ಪಾಠ ಹೇಳಿದ ಜಾಗ ಇದೆ. ಒಳಗಡೆ ಒಂದು ರೂಮ್ ಇದೆ, ಆ ರೂಮ್ ನಲ್ಲಿ ಪಾಠ ಹೇಳಿದ ಜಾಗ ಇದೆ. ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಅವ್ರ ಇಚ್ಛೆ. ಇವ್ರು ಹೋದಾಗ ಸಾಮಾನ್ಯ ನಮ್ಮ ಉತ್ತರಾದಿ ಮಠಗಳಲ್ಲಿ 2:30 ಅಂದ್ರೆ ಊಟದ ಸಮಯ. ಅನೇಕ ಜನ ಭಕ್ತರು ಊಟಕ್ಕೆ ಕೂತಿದ್ದಾರೆ, ಯಾರು ಹೇಳ್ಬೇಡ್ರಿ. ಕೋಲವ್ಯಾಸ ಹಯಗ್ರೀವ ಪದಕಂಜ ಮಧುವ್ರತಂ ಶ್ರೀ ವಿಶ್ವೋತ್ತಮ ಯೋಗೀಂದ್ರಂ ವಂದೇಹಂ ಬಾದಿರಾಟ್ ಪ್ರಿಯಂ. ಪವಿತ್ರವಾಗಿರ್ತಕ್ಕಂತಹ ಕರ್ಮಭೂಮಿ ಭಾರತ ಭೂಮಿ, ಸಾಧನ ಭೂಮಿಯೂ ಸಹ ಹೌದು. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣ ಇದಕ್ಕೋಸ್ಕರವಾಗಿ ಅವತಾರ ಮಾಡಿದಂತಹ ಸ್ವಾಮಿ, ಅವನ ಆಜ್ಞೆಯಂತೆ ದೇವಾನುದೇವತೆಗಳು, ಋಷಿಗಳು, ಮುನಿಗಳು ವಿಶಿಷ್ಟವಾದ ಸಾಧನೆಯಿಂದ ಒಂದೊಂದು ರೂಪದಿಂದ ಅವತಾರ ಮಾಡಿ ಸಾಧನವನ್ನು ಮಾಡಿ ಇತರ ಸುಜೀವಿಗಳಿಗೆ ಸಾಧನ ಮಾರ್ಗವನ್ನು ತೋರಿ ಉದ್ಧತರಾಗುತ್ತಾರೆ. ಈ ಭೂಮಿಯಲ್ಲಿ ಅನೇಕ ರುಜುಗಣಸ್ಥ ಆಗಿರ್ತಕ್ಕಂಥ ದೇವತೆಗಳು ಅವತಾರ ಮಾಡಿದ್ದಾರೆ, ರುದ್ರಾದಿ ದೇವತೆಗಳು ಅವತಾರ ಮಾಡಿದ್ದಾರೆ. ಪರಮಾತ್ಮನಿಗೆ ತ್ರಿಯುಗಹೂತಿ ಅಂತ ಹೆಸರು. 3 ಯುಗದಲ್ಲಿ ಮಾತ್ರ ಅವತಾರ ಮಾಡ್ತೀನಿ, 4ನೇ ಯುಗದಲ್ಲಿ ಅವತಾರ ಮಾಡಲ್ಲ ಅಂತ. ಅದಕ್ಕೋಸ್ಕರವಾಗಿ ಹಾಗಾದ್ರೆ ಕಲಿಯುಗದಲ್ಲಿ ಹೇಗೆ ಸಜ್ಜನರು ಉದ್ಧಾರ ಅಂದದ್ದಕ್ಕೆ ವಾಯುದೇವರಿಗೆ ಆಜ್ಞೆ ಮಾಡಿ ತಾನು ಕಳಿಸ್ತಾನೆ. ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಆದ್ದರಿಂದ ವಾಯುದೇವರ ಅವತಾರವನ್ನು ತಾವು ಮಾಡಿ ಬಂದರು. ಪ್ರಥಮ ಹನುಮನ್ನಾಮ ದ್ವಿತೀಯೋ ಭೀಮೇ ವಚ ಪೂರ್ಣ ಪ್ರಜ್ಞಸ್ತೃತೀಯಸ್ತು ಭಗವತ್ಕಾರಿ ಸಾಧುಕ ಎಂಬುದಾಗಿ ಹೇಳಿ, ತಮ್ಮ ಮಧ್ವಂ ಮಾರುತಂ ಸರ್ವೇ ಪರಿವಾರತಯಾ ಸದಾ ಸಂಸೇವಿತಂ ಸುರಾಭೂಮಂ ಅವತೇರು ಋತಿ ಸ್ಫುಟಂ ಅಂತ ಪುರಾಣೋಕ್ತಿಯಂತೆ ವಾಯುದೇವರ ಅವತಾರವನ್ನು ಮಾಡಿ ಸಿದ್ಧಾಂತ ಸ್ಥಾಪನೆ ಮಾಡಿ ಶಿಷ್ಟ ಸದಾಚಾರವನ್ನು ಜಗತ್ತಿಗೆ ನೀಡಿದ ಮೇಲೆ ಅದನ್ನು ಅನುಸರಣೆ ಮಾಡೋದಕ್ಕೋಸ್ಕರವಾಗಿ ದೇವಾನುದೇವತೆಗಳು ಈ ಒಂದು ಧರೆಗೆ ಇಳಿದು ಬರ್ತಾರೆ. ಕೆಲವರು ಸನ್ಯಾಸ ಪರಂಪರೆ ಒಳಗೆ ಬಂದರು, ಇನ್ನು ಕೆಲವರು ಹರಿದಾಸ ಪರಂಪರೆ ಒಳಗೆ ಬಂದರು. ಅಂತಹ ಪರಂಪರೆಯಲ್ಲಿ ಹಿಂದೆ ಇರತಕ್ಕಂತಹ ಅನೇಕ ಯತಿಗಳು, ವಾದಿರಾಜರು, ವ್ಯಾಸರಾಜರು, ರಾಘವೇಂದ್ರ ಸ್ವಾಮಿಗಳು, ಅಪರೋಕ್ಷ ಜ್ಞಾನಿಗಳ ಒಂದು ಪರಂಪರೆ, ಅವರ ಕಥೆಯನ್ನ ನಾವು ನೋಡ್ತೀವಿ. ಹಿಂಗಿದ್ರಂತೆ ಅಂತ ಕೇಳ್ತೇವೆ, ಗ್ರಂಥಗಳಿಂದ ತಿಳ್ಕೊಳ್ತೇವೆ, ಹಿಂಗಾಗತ್ತೆ. ಆದರೆ ನಮ್ಮ ಕಣ್ಣೆದುರಿಗೆ ಇದ್ದು ನಾವು ನೋಡಿದಂತಹ ಒಬ್ಬ ವ್ಯಕ್ತಿ ಇವತ್ತಿನ ಕಥಾನಾಯಕರಾಗಿರ್ತಕ್ಕಂಥ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು. ಈ ಒಂದು ಯುಗದಲ್ಲಿ ಸಹ 21, 22ನೇ ಶತಮಾನದಲ್ಲೂ ಸಹ ಇಂಥವರು ಇದ್ದರಾ ಎಂಬತಕ್ಕಂಥ ಪ್ರಶ್ನೆ ಬರುವ ರೀತಿ ಒಳಗೆ ಇರ್ತಕ್ಕಂಥವರಾಗಿ ನಾವೆಲ್ಲರೂ ಅವರನ್ನು ನೋಡಿದ್ದೇವೆ, ಅವ್ರ ಜೊತೆ ಮಾತನಾಡಿದ್ದೇವೆ, ಅವರ ಅನುಗ್ರಹವನ್ನು ಪಡೆದಿದ್ದೇವೆ. ಅಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳೋದು ಅಂದ್ರೆ ನಿಜವಾಗಿ ಸಂತೋಷ ಆಗ್ತದೆ. ಯಾಕೆಂದ್ರೆ ಇದು ಯಾವುದೋ ಒಂದು ಬರೀ ಗ್ರಂಥದಿಂದ ತೆಗೆದಂತ ವಿಚಾರ ಅಲ್ಲ, ಇನ್ನೊಬ್ಬರು ಹೇಳಿದಂತ ವಿಚಾರ ಅಲ್ಲ, ನಾವೇ ನಮ್ಮ ಕಣ್ಣಾರೆ ಕಂಡಂತಹ ಒಂದು ವಿಚಾರ. ಆದ್ರಿಂದ ಇಂತಹ ವಾದಿರಾಜ ಮಠದ ಪೀಠಾಧಿಪತಿಗಳಾಗಿ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಜೀವನ ನಡೆಸಿದಂತಹ ಒಬ್ಬ ವ್ಯಕ್ತಿ ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು. ಕ್ರಿಸ್ತಶಕ 1934ರಲ್ಲಿ ಇವರ ಜನನ. ಶ್ರೀಮುಖನಾಮ ಸಂವತ್ಸರ ಪುಷ್ಯ ಬಹುಳ ತ್ರಯೋದಶಿ. ಉಡುಪಿ ಸಮೀಪದಲ್ಲಿ ಉದ್ಯಾವರ ಅಂತ ಒಂದು ಗ್ರಾಮ. ಅಲ್ಲಿ ಕೃಷ್ಣವೇಣಿ ಮತ್ತೆ ಕೃಷ್ಣಾರ್ಯ ದಂಪತಿಗಳ ಮುದ್ದು ಕುವರ. ಹೆಸರು ಇಟ್ಟಿದ್ದು ಮಾಧವ ಅಂತ. ಜಾತಕರ್ಮ, ನಾಮಕರಣ, ಉಪನಯನ ಸಂಸ್ಕಾರಗಳು ಇದೆಲ್ಲ ಆಗಿ ಮಾಧವನಾಗಿ ಇದ್ದದ್ದು 7 ವರ್ಷ ಮಾತ್ರ. ಆದರೆ 1943ನೇ ಇಸವಿ ಸ್ವಭಾನು ನಾಮ ಸಂವತ್ಸರದಲ್ಲಿ ಭಾದ್ರಪದ ಶುಕ್ಲ ಚತುರ್ಥಿ ಜಗತ್ತೆಲ್ಲ ಗಣಪತಿ ಅಂತರ್ಗತನಾಗಿರ್ತಕ್ಕಂಥ ವಿಶ್ವಂಬರ ಮೂರ್ತಿಯ ಪೂಜೆಯ ಮಾಡುವಂತಹ ಸುದಿನದಲ್ಲಿ ವಿಶ್ವೋತ್ತಮ ತೀರ್ಥರಾಗಿ ಪರಿವರ್ತನೆಗೊಂಡವರು ಈ ಮಾಧವ.
ಮಾಧವನ ಸೇವೆಗೋಸ್ಕರವಾಗಿ ಮೀಸಲು ಎಂಬುದಾಗಿ ಆಗಿರ್ತಕ್ಕಂಥವರು. ವಿಶ್ವೋತ್ತಮ ತೀರ್ಥರು ಯತಿಯ ಆಶ್ರಮವನ್ನು ಸ್ವೀಕಾರವನ್ನು ಮಾಡಿದ ಮೇಲೆ ಒಳ್ಳೆ ನಿಷ್ಠಾವಂತರು, ಶಿಸ್ತಿನ ಸರದಾರರು, ಸಿದ್ಧಾಂತ ದೀಕ್ಷಾ ಸಂಪನ್ನರು, ಮನನಶೀಲ ಮುನಿ ಅಂತ ಹೇಳಬಹುದು. ಕಾಲನಾಮಕ ಹರಿಯ ಅಣತಿಯಂತೆ ಸಾರಾಸಾರ ವಿವೇಕ, ಧರ್ಮಾಧರ್ಮದ ಒಂದು ಸೂಕ್ಷ್ಮ ಅರಿವು, ಯತ್ಯಾಶ್ರಮದ ಶಿಸ್ತು ಪ್ರಶಸ್ತವಾಗಿ ತೋರಿದರು. ಅವರ ದೇಹದ ಸೌಷ್ಠವಕ್ಕೆ ತಕ್ಕಂತಹ ಎತ್ತರವಾದ ನಿಲುವು, ಪ್ರಸನ್ನವಾದ ವದನ, ಮಿಂಚುವ ಮಂದಹಾಸ, ಅಂತಃಕರಣದ ಕಿಡಿ ಇಡಿಯಾಗಿ ಹೊರಸೂಸುವ ನೇರ ನೋಟ. ಬಂದಂತ ಭಕ್ತರೆಲ್ಲರಿಗೂ ಸಹ ಏನ್ ಅನ್ನಿಸ್ತಾ ಇತ್ತು ಅಂತಂದ್ರೆ, ಸ್ವಾಮಿಗಳು ನನ್ನನ್ನು ವಿಶೇಷವಾಗಿ ಮಾತನಾಡಿಸಿದ್ರು, ನನ್ನನ್ನು ಕಂಡ್ರೆ ಅತಿ ಪ್ರೀತಿ. ಪ್ರತಿಯೊಬ್ಬರಿಗೂ ಅದೇ ಮನೋಭಾವನೆ ಬರುವ ರೀತಿಯಲ್ಲಿ ಅವರು ಮಾತನಾಡ್ತಾ ಇದ್ರು. ಶ್ರೀಹರಿ ಗುರುಗಳ ಸ್ಮರಣೆ ಮಾಡ್ತಾ ವಾದಿರಾಜರ ವಿಚಾರ, ಭೂತರಾಜರ ವಿಚಾರ, ನೀವು ಅವ್ರ ಬಗ್ಗೆ ಏನಾದ್ರೂ ಕೇಳ್ತಾ ಇದ್ರೆ ಗಂಟುಗಟ್ಲೆ ಆದ್ರೂ ಮಾತನಾಡ್ತಾ ಇರೋರು. ಲೌಕಿಕ ವಿಚಾರ ಏನಾದ್ರೂ ತೆಗೆದ್ರೆ ಆಯ್ತು ಅಂತಂದ ಮಂತ್ರಾಕ್ಷತೆ ಕೊಟ್ಟು ಕಳಿಸ್ಬಿಡೋರು. ಅಂತಹ ವ್ಯಕ್ತಿ ಯಾವುದೇ ಒಂದು ಲೌಕಿಕ ಸಮಾರಂಭಗಳಲ್ಲಿ ಭಾಗವಹಿಸಿದವರಲ್ಲ, ಸನ್ಮಾನಗಳಿಗೆ ಯಾವತ್ತೂ ಆಸೆ ಪಟ್ಟವರಲ್ಲ ಅವರು. ಭಾವಿ ಸಮೀರ ಗುರುವಾದಿರಾಜ ಗುರುಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ವಿಶ್ವೋತ್ತಮ ತೀರ್ಥರು ಏಕಾಂತ ಪ್ರಿಯರು. ಯಾಕೆ ಅಂದರೆ ಲೋಕಾಂತವಾದರೆ ಹರಿಗುರುಗಳ ಸ್ಮರಣೆಗೆ ಅವಕಾಶ ಇರಲ್ಲ. ಶ್ರೀಕಾಂತನ ಸ್ಮರಣೆ ಏಕಾಂತದಲ್ಲಿ ಮಾಡಬೇಕು ಅಂತ ಹೇಳ್ತಾ ಇದ್ದವರು. ತಮಗೆ ಯಾವುದಾದ್ರೂ ಒಂದು ಗ್ರಂಥ ಓದಿಲ್ಲ ಅಥವಾ ನೋಡಿಲ್ಲ ಅಂತಂದ್ರೆ ಅದನ್ನ ನೋಡುವುದರಲ್ಲಿ ಕಾತುರತೆಯನ್ನು ತೋರಿಸ್ತಾ ಇದ್ದವರು. 1984ರಲ್ಲಿ ಭಾಗವತ ಸಾರೋದ್ಧಾರ ಎಂಬತಕ್ಕಂಥ ಒಂದು ಕೃತಿಯನ್ನ ನಮ್ಮ ನಿಪಾಣಿ ಆಚಾರ್ಯರವರು, ಅವರ ತಾತ ಆಗಿರ್ತಕ್ಕಂಥವರು ಅವರಿಗೆ ಕೊಟ್ಟಾಗ ಪಂಚುಮಾರಿಗೆ ಹೋಗಿ ಅದನ್ನ ಏಕಾಂತದಲ್ಲಿ ಕುಳಿತು ಅಧ್ಯಯನವನ್ನು ಮಾಡಿದ್ರಂತೆ. ಅಬ್ಬಾ, ಎಂತಹ ಗ್ರಂಥವನ್ನ ಬರೆದಿದ್ದಾರೆ ವಿಷ್ಣು ತೀರ್ಥರು. ನಾನು ಅವ್ರ ದರ್ಶನ ಮಾಡಬೇಕು ಅಂತ ಮಾದನೂರ್ಗೆ ಹೋದ. ವಿಷ್ಣು ತೀರ್ಥರು ಬಿಡಿ ಸನ್ಯಾಸಿಗಳು, ಆದರೂ ಮಾದನೂರಿಗೆ ಹೋಗಿ ವಿಷ್ಣು ತೀರ್ಥರ ದರ್ಶನವನ್ನ ಮಾಡಿದಂತಹ ಪುಣ್ಯಶಾಲಿಗಳು. ಈ ವಿಷ್ಣು ತೀರ್ಥರು ಬರೆದಿರತಕ್ಕಂಥ ಭಾಗವತ ಸಾರೋದ್ಧಾರ ಅದು ಜೀವನ ಸಿದ್ಧಾಂತ ಅಂತ ಹೇಳ್ತಾ ಇದ್ರು ಎಂಬುದಾಗಿ ತಾವು ಹೇಳ್ತಾರೆ. ಯಾವುದೇ ನನಗೆ ಸ್ವಾಮಿಗಳು ನಾನು ಬಂದೆ ನನಗ ಸ್ವಾಗತ ಮಾಡಬೇಕು, ಸವಣೂರ್ಗೆ ಹೋಗ್ತಾರ ಅಂತ ಸರ್ತಿ. ಸವಣೂರ್ಗೆ ಹೋದಾಗ 4ನೇ ಪರ್ಯಾಯದ ಪೂರ್ವಭಾವಿ ಸವಣೂರ್ಗೆ ಹೋದಾಗ ಸುಮಾರು 2.5 ಗಂಟೆ ಮೊದಲೇ ಪ್ರೋಗ್ರಾಮ್ ಕೊಟ್ಟಿರ್ಲಿಲ್ಲ ಪಾಪ. ಅವರು ಏನೋ ಹೋದ್ರು, ಸತ್ಯಬೋಧರ ದರ್ಶನ ಮಾಡ್ಕೊಂಡು ಬರೋಣ, ಅಲ್ಲಿ ಸತ್ಯಬೋಧರ ದರ್ಶನ ಮಾಡೋಣ ಅಂತ ಅನ್ನೋದಕ್ಕಿಂತ ಹೇಳಾಗಿ ಸತ್ಯಬೋಧರು ಸತ್ಯಧರ್ಮರಿಗೆ ಪಾಠ ಹೇಳಿದ ಜಾಗ ಇದೆ. ಒಳಗಡೆ ಒಂದು ರೂಮ್ ಇದೆ, ಆ ರೂಮ್ ನಲ್ಲಿ ಪಾಠ ಹೇಳಿದ ಜಾಗ ಇದೆ. ಅಲ್ಲಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಅವ್ರ ಇಚ್ಛೆ. ಇವ್ರು ಹೋದಾಗ ಸಾಮಾನ್ಯ ನಮ್ಮ ಉತ್ತರಾದಿ ಮಠಗಳಲ್ಲಿ 2:30 ಅಂದ್ರೆ ಊಟದ ಸಮಯ. ಅನೇಕ ಜನ ಭಕ್ತರು ಊಟಕ್ಕೆ ಕೂತಿದ್ದಾರೆ, ಯಾರು ಹೇಳ್ಬೇಡ್ರಿ ತಾವಾಗಿ ತಾವು ಹೋಗಿ ಆ ಪೀಠಕ್ಕೆ ತಾವು ನಮಸ್ಕಾರವನ್ನು ಮಾಡಿಕೊಂಡು ಮಂತ್ರಾಕ್ಷತೆ ತಟ್ಟೆ, ಜಗನ್ನಾಥದಾಸರು ಕೊಟ್ಟಂತ ಮಂತ್ರಾಕ್ಷತ ತಟ್ಟೆ ಇದೆ ಅಲ್ಲಿ, ಆ ತಟ್ಟೆಯೊಳಗೆ ಮಂತ್ರಾಕ್ಷತೆ ಇತ್ತು. ಆ ಮಂತ್ರಾಕ್ಷತೆ ತಗೊಂಡು ತಮ್ಮ ಕಾಣಿಕೆಯನ್ನ ಅಲ್ಲಿ ಹಾಕಿಬಿಟ್ಟು ನಾವು ಹಾಗೆ ಬಂದ್ರು. ಅಂದ್ರೆ ಯಾವುದೇ ರೀತಿಯ ಸನ್ಮಾನ ಆಗ್ಲಿ ಮತ್ತೊಂದಾಗ್ಲಿ ಅಪೇಕ್ಷೆ ಪಟ್ಟವರಲ್ಲ, ದೊಡ್ಡವರ ಆಶೀರ್ವಾದ ಬೇಕು ಎಂಬುದಾಗಿ. ನವರಾತ್ರಿಯಲ್ಲಿ ಒಮ್ಮೆ ಹೊಳೆಹೊನ್ನೂರಿಗೆ ಬಂದರು. ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರ ಸನ್ನಿಧಾನದಲ್ಲಿ ಪೂಜಾ ನಡೆಸ್ತಾ ಇದ್ದಾರೆ. ಸಾಯಂಕಾಲ ಭೂತರಾಜನ ಪೂಜೆ ಮಾಡಿ ಸತ್ಯಧರ್ಮರ ದರ್ಶನ ಮಾಡೋಣ ಅಂತ ಮೆಟ್ಲಲ್ಲಿ ನಿಂತುಕೊಂಡು ಗಂಗಾ ಸ್ಮರಣೆ ಮಾಡ್ತಾ ಇದ್ದಾರೆ. ತೀರ್ಥ ಪ್ರಬಂಧದಲ್ಲಿ ಬಂದಿದ್ದನ್ನ ಭಾಗೀರಥಿ ಪ್ರತ್ಯಕ್ಷಳಾಗಿದ್ದಾಳೆ. ನೀರು ಬೀಳ್ತಾ ಇದೆ, ಅಲ್ಲಿ 2 ಲಿಂಗ ಇದೆ, ಶಿವನ ಲಿಂಗಗಳು ಇವತ್ತಿಗೂ ಇದೆ. ಅದ್ರ ಮೇಲೆ 80 ವರ್ಷದ ಹಿಂದೆ ನೀರು ಬೀಳ್ತಾ ಇತ್ತಂತೆ. ಹೋಗ್ಲಿ, ಏನೋ ಮಳೆ ಬಂದಿತ್ತಪ್ಪ, ನೀರು ಬಿದ್ದಿತ್ತು ಅಂತಂದ್ರೆ ಇಲ್ಲ, ಮಳೆಗಳೇ ಏನ್ ಬಂದಿಲ್ಲ 3 ದಿವಸದಿಂದ, ಎಲ್ಲ ಕ್ಲಿಯರ್ ಆಗಿತ್ತು. ಅದೆಲ್ಲ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ, ಗಂಗಾ ಪ್ರತ್ಯಕ್ಷ ಆಗಿರ್ತಕ್ಕಂಥದ್ದು. ಆದ್ರಿಂದ ಆಗ ಅಲ್ಲಿ ಅನೇಕ ಜನ ಪ್ರಹ್ಲಾದಾಚಾರ್ಯ ಅಂತ ಅವರೆಲ್ಲ ಇದ್ರು. ಅವರೆಲ್ಲ ವಿಶ್ವೋತ್ತಮ ತೀರ್ಥರು ಬಂದಾಗ ಗಂಗಾ ಪ್ರತ್ಯಕ್ಷ ಆಯ್ತು ಅಂತ ಹಾಗೆಲ್ಲ ಅನೌನ್ಸ್ ಮಾಡಬೇಡ್ರಿ, ಯಾವುದು ಹೇಳಬೇಡ್ರಿ, ನಂದೇನಲ್ಲ, ಎಲ್ಲ ರಾಜರ ಕೃಪೆ, ವಾದಿರಾಜರ ಕೃಪೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಸನ್ಮಾನಗಳಿಗೆ ಹೋದವರಲ್ಲ, ಹರಿದಾಸರ ಸನ್ನಿಧಾನಕ್ಕೆ ಬಂದರು. ಕೆಲವು ಸರ್ತಿ ಏನಾಗುತ್ತೆ, ಯತಿಗಳಾದವ್ರು ಬಂದ್ರೆ ಹರಿದಾಸರು ಗೃಹಸ್ಥ ಧರ್ಮ ಉಳ್ಳವರು, ಆದ್ರಿಂದ ನಾವು ಅವ್ರಿಗೆ ನಮಸ್ಕಾರ ಮಾಡಬಾರದು. ಅಥವಾ ಹರಿದಾಸರ ಸನ್ನಿಧಾನಕ್ಕೆ ಹೋದಾಗ ಏನೋ ದೊಡ್ಡವರು ಬಂದ್ಬಿಡೋಣ ಅನ್ನುವಂಥ ಮನೋಭಾವ ಅವ್ರಿಗಿರ್ಲಿಲ್ಲ ಯಾವತ್ತಿಗೂ ಸಹ.
ಯಾಕೆಂದ್ರೆ ವಿಜಯದಾಸರ ಸನ್ನಿಧಾನಕ್ಕೆ ಬರ್ತಾರೆ. ಇವರು ಸನ್ನಿಧಾನದಲ್ಲಿ ಮೇಲೆ ಹತ್ತುತ್ತಾ ಇರಬೇಕಾದ್ರೇನೆ ಹೂವು 2 ಅಲ್ಲ 3 ಸರ್ತಿ ಬಿತ್ತು ಅಂತ ಅಲ್ಲಿ ಚಿಪ್ಗಿರಿಲಿ ಇದ್ದವ್ರು ಹೇಳಿದ್ರು. ಒಂದು ಸರ್ತಿ ಅಲ್ಲಿ ಒಂದು ವಿಜಯ ಸರೋವರ ಅಂತ ಇದೆ. ಪಾಪ ಅಲ್ಲಿ ಏನೋ ಸ್ವಲ್ಪ ನೀರೆಲ್ಲ ವಾಸನೆ ಬಂದ್ಬಿಟ್ಟಿದೆ, ಸ್ನಾನ ಮಾಡೋದು ಬೇಡ ಸ್ವಾಮಿಗಳು ಅಂತ ಬೇರೆ ವ್ಯವಸ್ಥೆ ಮಾಡಿದ್ರಂತೆ. ಸ್ನಾನ ಆಯಿತು, ಪೂಜೆ ಆಯಿತು. ನಾನೇ ಹಸ್ತೋದಕ ಮಾಡ್ತೀನಿ ಅಂದ್ರು ವಿಜಯದಾಸರಿಗೆ. ಒಬ್ಬ ಯತಿಗಳಾಗಿ ಹಸ್ತೋದಕ ಮಾಡಿದ್ರು, ಮಂಗಳಾರತಿ ಮಾಡಿದ್ರು. ಅಲ್ಲಿ ಒಬ್ಬರು ವಿಜಯದಾಸರ ಸುಳಾದಿಯನ್ನ ಭಕ್ತರೊಬ್ಬರು ಹರಡ್ತಾರೆ. ಹೊರಡ್ಬೇಕಾದ್ರೆ ಅವ್ರ ಕರೀರಿ ಅಂತ ಹೇಳಿ ಮತ್ತೆ ಇನ್ನೊಂದ್ಸರ್ತಿ ಸುಳಾದಿ ಹೇಳಿಸಿದ್ರು. ಸೋತ್ತಮ ಗುರುಗಳ ಮಹಿಮೆಯ ಸುಳಾದಿ ಕೇಳಿದ ವಿಜಯದಾಸರಿಗೆ ನಮಸ್ಕಾರ ಮಾಡಿ ಬಂದ್ರು. ಮತ್ತೆ ಬರ್ಬೇಕಾದ್ರೆ ಅದ್ಯಾವ್ದು ವಿಜಯ ಸರೋವರ ಅಂತಿದ್ಯಂತೆ, ಯಾಕೆ ನಮ್ಗೆ ಸ್ನಾನ ಮಾಡಿಸ್ತಿಲ್ಲ ಅಂತ ಕೇಳಿದ್ರು. ಕೇಳಿದಾಗ ಇಲ್ಲ ಅದೇನೋ ವಾಸನೆ ಬಂದ್ಬಿಟ್ಟಿತ್ತು ನೀರು, ಅದಕ್ಕೆ ದೊಡ್ಡವ್ರು ಸ್ನಾನ ಮಾಡಿದ ಜಾಗ ಹೌದು ಅಲ್ಲೋ, ಅಲ್ಲಿ ಗೋಪಾಲಕೃಷ್ಣ ಇದ್ದ ಜಾಗ ಹೌದು ಅಲ್ಲೋ ಅಂತ ಮತ್ತೆ ಬಳ್ಳಾರಿಗೆ ಬಂದಾಗ ಅಲ್ಲಿಗೆ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಬಂದಿರುತ್ತೆ. ಅದೇನೇ ರಘುನಂದ ತೀರ್ಥರ ವೃಂದಾವನ ಇದೆ ಹಂಪೆ ಒಳಗೆ, ಅಲ್ಲಿ ಬರ್ತಾರೆ. ಅಲ್ಲಿ ಪಕ್ಕದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಜಮಖಂಡಿ ವಾದರಾಜಾಚಾರ್ಯ ಎಲ್ಲ ಅಲ್ಲೇ ಇರ್ತಕ್ಕಂಥದ್ದಾಗಿರ್ತಕ್ಕಂಥದ್ದು. ಅಲ್ಲಿ ಹೋದಾಗ ನಮಸ್ಕಾರ ಮಾಡಿದರೆ ನೀವು ಯತಿಗಳು ನಮ್ಗೆ ನಮಸ್ಕಾರ ಮಾಡಬಾರದು ಅಂತ ಶಬ್ದ ಆಯ್ತಂತೆ. ಅಂದ್ರೆ ಹಾಗಿದ್ದವರು ಕಲ್ಲೂರು ಸುಬ್ಬಣ್ಣಾಚಾರ್ಯರು, ವ್ಯಾಸವಿಠಲರು ಅಂತ ಪ್ರತ್ಯೇಕರಾಗಿದ್ದಾರೆ. ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಬಂದ್ರು, 2 ನಿಮಿಷ ಕುಳಿತಿದ್ರು ಸ್ವಾಮಿಗಳು. ಆಗ ಯಾರೋ ಒಬ್ಬ ಭಕ್ತ ತಾನು ಬಂದು ವ್ಯಾಸವಿಠಲರು ಮಾಡಿದ ಒಂದು ಕೃತಿ ಎನ್ನಂತ ಪಾಪಿ ಧರೆಯಲ್ಲಿ ಇಲ್ಲ ಚನ್ನಗುರು ವಿಜಯರಾಯರ ಶಿಷ್ಯನಾದೆ ಅಂತೇನೋ ಹೇಳ್ತಾನೆ. ಅದು ಹೇಳಿದಾಗ ನನ್ನನ್ನು ಕಾಪಾಡು ಅಂತ ಇದೆ. ಅದನ್ನು ಬರೆದುಕೊಂಡು ತಾವು ಹೇಳ್ತಾರಂತೆ, ನೋಡಿ ಎಂತ ಭಕ್ತರಿದ್ದಾರೆ ಎಂಬುದಾಗಿ. ಮಾನ್ವಿ ಒಳಗೆ ಅವ್ರು ಹೋದಾಗ ಜಗನ್ನಾಥ ದಾಸರ ದರ್ಶನ ಮಾಡ್ತಾ ಇದ್ರೆ ಗೆಜ್ಜೆ ಸದ್ದು ಕೇಳಿಸ್ತಂತೆ. ಆದ್ರಿಂದ ತಾವು ಹೇಳ್ತಾರೆ ಆಗ ಸಂಸ್ಥಾನ ಪೂಜೆ ನಡಿಬೇಕು ಮಾನ್ವಿ ಒಳಗೆ. ಆ ಸಂಸ್ಥಾನ ಪೂಜೆ ನಡೆಯುವಂತ ಕಾಲದಲ್ಲಿ ಒಬ್ಬರನ್ನ ಹರಿಕಥಾಮೃತಸಾರ ಪಾರಾಯಣ ಮಾಡೋರು ಯಾರಾದ್ರೂ ಇದಾರ ಇಲ್ಲಿ? ಸ್ವಾಮಿ ಇಲ್ಲಿರೋರೆಲ್ಲ ಪಾರಾಯಣ ಮಾಡ್ತಾರೆ, ಶಟ್ರು ಪಾರಾಯಣ ಮಾಡ್ತಾರೆ ಇಲ್ಲಿ. ಆಗ ಒಬ್ಬ ವ್ಯಕ್ತಿಯನ್ನ ಕರೆಸಿ ಪಾರಾಯಣ ಪ್ರಾರಂಭ ಮಾಡಿದ್ರೆ ಸಂಸ್ಥಾನ ಪೂಜೆ ಪ್ರಾರಂಭ ಆಗುವಾಗ ಪಾರಾಯಣ ಆಯ್ತು. ನೈವೇದ್ಯ ಪ್ರಕರಣ ಸಂಜೆಗೆ ಬರೋ ಅಷ್ಟೊತ್ತಿಗೆ ಸ್ವಾಮಿಗಳು ನೈವೇದ್ಯ ಮಾಡಿದ್ರಂತೆ. ಅದ್ರ ಮೇಲೆ ಅಷ್ಟು ಆಸ್ತಿಯನ್ನ ತೋರಿಸಿದ್ರು ಅಂತ ಹೇಳಿ ಪಾಪ ಅವರ ನಿಕಟವರ್ತಿಗಳಾಗಿರ್ತಕ್ಕಂತಹ ಅನೇಕರು, ಪುಷ್ಕರಾಚಾರ್ಯರು, ನಿಪ್ಪಾಣಿ ಗುರುರಾಜಾಚಾರ್ಯರು, ಆನಂದ ತೀರ್ಥಾಚಾರ್ಯ, ಆತ್ಮಕೂರಿದ್ರು, ಅವರೆಲ್ಲ ತಾವು ಹೇಳೋರು. ಇಂತಹ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು ವಿದ್ಯಾಸಮುದ್ರರು, ಕಾಣಿಯೂರು ಮಠದ ಸ್ವಾಮಿಗಳು, ಅವರ ಹತ್ತಿರದಲ್ಲಿ ಅಧ್ಯಯನ ಮಾಡಿದರು. ಅವರು ಎಷ್ಟು ಸಮಯ ಪರಿಪಾಲನೆ ಮಾಡ್ತಾ ಇದ್ರು ಅಂತ ಇವ್ರು ಹೇಳ್ತಾರೆ. ಅದೇ ಇದನ್ನು ಇವರು ಫಾಲೋ ಮಾಡ್ಕೊಂಡು ಬಂದ್ರು. ಇವರ ಕೈನಲ್ಲಿ ಅನೇಕ ಕಡೆಯಲ್ಲಿ ವಾಕ್ಯಾರ್ಥ ಮಾಡಿಸಿದ್ದಾರೆ ಅವರು. ಆದ್ದರಿಂದ ನ್ಯಾಯಾಮೃತ ಎಂಬತಕ್ಕಂಥ ಗ್ರಂಥದ ಬಗ್ಗೆ ವಾಕ್ಯಾರ್ಥ ಹೇಳಿದಾಗ ನ್ಯಾಯಸುಧಾ ಇಟ್ಕೊಂಡು ನ್ಯಾಯಾಮೃತದ ವಾಕ್ಯಾರ್ಥವನ್ನು ಮಾಡಿದ್ರಂತೆ. ಯುಕ್ತಿ ಮಲ್ಲಿಕ ಅನ್ನೋದು ಮುಖೋದ್ಗತವಾಗಿತ್ತು. ಆಖ್ಯಾನದ ಬಗ್ಗೆ ಅಂತೂ ತುಂಬಾ ಕಾಳಜಿ ಅವರಿಗೆ. ಕೆಲವರೆಲ್ಲ ಅಂದ್ರು ಇಡೀ ಆಖ್ಯಾನವನ್ನ ಇವತ್ತೆಲ್ಲ ಮಧ್ವಿಜಯ ಎಲ್ಲ ಹಾಕಿದಾರಲ್ಲ ಇಲ್ಲೆಲ್ಲ ಹಾಗೆ ಪ್ಲೇಟ್ ಮಾಡ್ಬಿಟ್ಟು ಹಾಕ್ಬಿಡೋಣ ಎಲ್ಲ ಕಡೆಗೆ ಅಂದ್ರೆ ಬೇಡ ಅಲ್ಲ. ಆಖ್ಯಾನದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಶಿಲಾಲೇಖನ ಆಗ್ಬೇಕು ಅಂತ ಹೇಳಿದ್ದಾರೆ. ಹಿಂದೆ ವೇದವೈದ್ಯರ ಕಾಲದಲ್ಲಿ ವೇದನಿಧಿಗಳು ಅಣುವೃಂದಾವನ ಆಖ್ಯಾನವನ್ನ ಶಿಲಾಲೇಖನ ಮಾಡ್ತಿ ವೇದವೈದ್ಯರ ವೃಂದಾವನದ ಪಕ್ಕದಲ್ಲೇ ಹಾಕಿದ್ರು. 10ನೇ ಅಧ್ಯಾಯದಲ್ಲಿ ಆಖ್ಯಾನದಲ್ಲಿ ಮುಂದೆ ಸ್ವರ್ಣವರ್ಣ ತೀರ್ಥರು ಬಂದು ಶಿಲಾಲೇಖನ ಮಾಡ್ತಾರೆ ಅಂತ ಇದೆ. ಇವರು ಒಳ್ಳೆ ಬಣ್ಣ, ಬಂಗಾರದ ಬಣ್ಣನೇ ಇದ್ರು. ಅಂದ್ರೆ ಇವರ ಹೆಸರು ವಿಶ್ವೋತ್ತಮ ತೀರ್ಥರು ಅಂತ ಹೇಳಿಲ್ಲ, ಸ್ವರ್ಣವರ್ಣ ತೀರ್ಥರು ಅಂದ್ರೆ ಸ್ವರ್ಣವರ್ಣ ತೀರ್ಥರು ಶ್ರೀಪಾದರಾಜ ಮಠದಲ್ಲಿ ಒಬ್ಬರು ಬರ್ತಾರೆ. ಆದ್ರೆ ಅಲ್ಲಿ ಹೇಳಿದ್ದು ಮುಖ್ಯಾರ್ಥದಲ್ಲಿ ಇವರು ಬಂಗಾರದ ಬಣ್ಣ. ಇವ್ರ ಕಾಲದಲ್ಲಿ ಆಯ್ತು ಏನೋ 4ನೇ ಪರ್ಯಾಯದ ಕಾಲದಲ್ಲಿ ಇಲ್ಲ ಶಿಲಾಲೇಖನ ಮಾಡ್ಬೇಕು ಎಂಬತಕ್ಕಂಥ ವಿಚಾರ ಬಂತು. ಶಿಲಾಲೇಖನ ಮಾಡಿಸ್ಬೇಕು ಅಂತಂದಾಗ ಒಂದೊಂದು ಶಿಲೆಗೆ ಒಂದೊಂದು ಶ್ಲೋಕಕ್ಕೆ ಒಂದೊಂದು ಶಿಲೆ ಅಂತ ಆಯ್ತು. ಆದಂತ ಕಾಲದಲ್ಲಿ ಅದಕ್ಕೆ ಏನೋ ಒಂದು ಇಷ್ಟ ಆಗತ್ತೆ ಖರ್ಚು ಅಂದ್ರು. 2000 ಏನು ಚಿಲ್ಲರೆ 2200 ಚಿಲ್ಲರೆ ಶ್ಲೋಕಗಳಿದೆ. ಅಷ್ಟಕ್ಕೂ ಒಬ್ಬೊಬ್ಬ ಭಕ್ತರು ತಾವೇ ಮುಂದೆ ಬಂದು ಕೊಟ್ಬಿಟ್ರು. ಮತ್ತೆ ಶಿಲಾಲೇಖನ ಮಾಡಿಸಿದ್ರು. ಇವತ್ತು ಸಹ ಎದುರುಗಡೆ ಐತಿಹಾಸಿಕವಾಗಿರ್ತಕ್ಕಂಥ ಶಿಲಾಲೇಖನ ಸೋದಾ ಕ್ಷೇತ್ರದಲ್ಲಿ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಬೇರೆಯವರು ಮುಂದೆ ಮಾಡಬಹುದು ಶಿಲಾಲೇಖನ, ಆದರೆ ರಾಜರ ಬೃಂದಾವನದ ಎದುರಿಗೆ ಬರ್ತಕ್ಕಂಥ ಶಿಲಾಲೇಖನ ಇದೆಯಲ್ಲ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇದರಿಂದ ಏನಾಗುತ್ತೆ, ಮೊದಲು ಏಡಮುಖ ಬ್ರಾಹ್ಮಣ ಅವನ ಅಲ್ಲಿ ನಿಂತುಕೊಂಡು ವಾದಿರಾಜರು ಹೇಳಿಸಿದಂತಹ ಅಪೂರ್ವವಾದ ಗ್ರಂಥ ಅದು ವೃಂದಾವನಾಖ್ಯಾನ. ಆಮೇಲೆ ಆ ಏಡಮುಖ ಬ್ರಾಹ್ಮಣನೇ ವೃಂದಾವನಾಚಾರ್ಯರಾಗಿ ತಾನು ಬಂದು ವೃಂದಾವನಾಚಾರ್ಯ 22 ವೃಂದಾವನಾಚಾರ್ಯ ಅಂತ ಯಾಕೆ ಹೆಸರು ಬಂತು? ವಿಶ್ವರೂಪಾಚಾರ್ಯ ಅಂತ ಅವ್ರಿಗೆ ಹೆಸರು. ಸೋದಾ ಕ್ಷೇತ್ರಕ್ಕೆ ಬಂದ್ರು.
ಬಂದುಬಿಟ್ಟು ಪ್ರದಕ್ಷಿಣೆ ಮಾಡಿದರು, ನಮಸ್ಕಾರ ಮಾಡಿದರು. ಆಗ ರಾಜರ ಬೃಂದಾವನದ ಮೇಲಿಂದ ನೇರವಾಗಿ ಬಂದು ಮಂತ್ರಾಕ್ಷತೆ ಇವ್ರ ತಲೆ ಮೇಲೆ ಬಿತ್ತು. ಆ ವೃಂದಾವನದಿಂದ ಜ್ಞಾನ ಬಂತು. ಆದ್ರಿಂದ ವೃಂದಾವನಾಚಾರ್ಯರು ಅಂತ ಆದ್ರು. ಅವ್ರಿಗೆ ಹೇಳ್ತು, ನೀನ್ ಬರೆದಂತ ಆಖ್ಯಾನ ಇದೆಯಲ್ಲ ಅದೆಲ್ಲ 22 ಅಧ್ಯಾಯ ವಿಂಗಡಣೆ ಮಾಡು. ಶತಂ ಶ್ಲೋಕ, 100 ಶ್ಲೋಕಕ್ಕೆ ಅಂತ 100 ಶ್ಲೋಕಕ್ಕೆ ವಿಂಗಡಣೆ ಮಾಡಿ 22 ಅಧ್ಯಾಯಗಳನ್ನ ಅದನ್ನ ಮಾಡಿದ್ರು. ಇದು ಒಂದು ಇತಿಹಾಸ. ಆದರೆ ನಂತರದ ಒಂದು ಇತಿಹಾಸದ ಪುಟಕ್ಕೆ ಸೇರ್ತಕ್ಕಂಥದ್ದು ಅಂದ್ರೆ ವಿಶ್ವೋತ್ತಮ ತೀರ್ಥರು ಮಾಡಿರ್ತಕ್ಕಂಥ ಶಿಲಾಲೇಖನ ಎಂಬತಕ್ಕಂಥದ್ದಾಗತ್ತೆ. ಹಿಂದೆ ವೇದ ನಿಧಿಗಳ ಕಾಲದಲ್ಲಿ ವೇದವೇದ್ಯರ ಪಕ್ಕದಲ್ಲಿ ಆ ಅಣುವೃಂದಾವನಾಖ್ಯಾನ ಆಗಿದೆ. ಆದ್ರೆ 22 ಅಧ್ಯಾಯದ ಒಂದು ಶಿಲಾಲೇಖನವನ್ನ ಮಾಡಿದಂತ ವ್ಯಕ್ತಿ ಅಂತಂದ್ರೆ ಅದು ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು. ಎಂದೆಂದಿಗೂ ಯಾರ ಮನಸ್ಸನ್ನ ನೋಯಿಸ್ತಾ ಇರಲಿಲ್ಲ, ತಮಗೆ ವಿರೋಧವನ್ನ ಮಾಡಿದವರ ಮನಸ್ಸನ್ನು ನೋಯಿಸ್ತಾ ಇರಲಿಲ್ಲ. ಅದು ವಿಶೇಷ. ಅವರೇನು ಇಲ್ದಿಲ್ಲ, ಎಲ್ಲ ಕಾಲದಲ್ಲೂ ಇರ್ತಾರೆ, ಇದ್ದರು, ಆದ್ರೆ ಗಮನಕ್ಕೆ ತಂದ್ಕೊಳ್ತಾ ಇರ್ಲಿಲ್ಲ ಅಂತಹ. ಯಾಕೆಂದ್ರೆ ಯಾರ ಮೇಲೂ ಸೇಡ್ ತೀರಿಸ್ಕೋಬೇಕು ಅಂತ ಬಯಸಿದವರಲ್ಲ, ಯಾವ ಸಭಾ ಸಮಾರಂಭಗಳಲ್ಲಿ ಭಾಗವಹಿಸಲಿಲ್ಲ. ಆಶ್ಚರ್ಯ ಆಗಬಹುದು, ಅವರ ಸನ್ಯಾಸದ ಅವಧಿಯಲ್ಲಿ ಒಂದು ದಿವಸ ಸಹ ಟಿವಿ ನೋಡಿದವರಲ್ಲ, ಒಂದು ದಿವಸ ಮೊಬೈಲ್ನಲ್ಲಿ ಮಾತನಾಡಿದವರಲ್ಲ. ಏನಾದ್ರೂ ಇದ್ರೆ ದಿವಾನರು ಮಾತನಾಡ್ತಾ ಇದ್ರು, ಅವ್ರು ಮಾತನಾಡ್ತಾ ಇರ್ಲಿಲ್ಲ. ಹೀಗೆ ಕಟ್ಟುನಿಟ್ಟಾಗಿ ಜೀವನವನ್ನ ಸಾಗಿಸಿದಂತಹವರು ಯಾರು? ನಮ್ಮ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು. ಆದ್ದರಿಂದ ತಾವು ಹೇಳ್ತಾರೆ, ಪರಂಪರೆ ಹಾಗೂ ಸಂಪ್ರದಾಯದ ವಿಚಾರದಲ್ಲಿ ಅವರ ವಿನಯ, ಅವರ ವಿನಮ್ರ ವರ್ತನೆ ವರ್ಣನಾತೀತ. ಆಚಾರ್ಯ ಮಧ್ವರ ಸಿದ್ಧಾಂತ ದೀಕ್ಷೆ ಹಾಗೆ. ವಾದಿರಾಜರ ರುಜುತ್ವ ಮಹಿಮಾ, ಭೂತರಾಜರ ಮಹಿಮಾ ವಿಷಯದಲ್ಲಂತೂ ಜವಾಬ್ದಾರಿಯ ಒಂದು ಜಾಗ್ರತೆ. ಆದ್ದರಿಂದ ಅವರೆಂದು ಬೇರೆ ಪರಂಪರೆಯ ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಾಚೀನ ಜ್ಞಾನಿಗಳನ್ನಾಗ್ಲಿ ಸ್ವೋತ್ತಮರನ್ನಾಗ್ಲಿ ಎಂದೂ ನಿಂದೆ ಮಾಡಿದವರಲ್ಲ. ಪರಂಪರಾಗತ ಶಿಷ್ಟಾಚಾರವನ್ನ, ಸನ್ನಿಧಿ ಮಹಿಮೆಯನ್ನ ಶಿರವಾಗಿ ಗೌರವಿಸ್ತಾ ಇದ್ರು ಎಂಬತಕ್ಕಂಥ ವಿಚಾರ ಹೇಳ್ತಾರೆ. ಆದ್ದರಿಂದ ಹರಿದಾಸರ ಸನ್ನಿಧಿಯಂತೂ ಸರ್ವಸ್ವ. ಅವರು ತೋರುತ್ತಿದ್ದ ಶ್ರದ್ಧಾ, ಗೌರವ, ಭಕ್ತಿ ಶಬ್ದಾತೀತ ವರ್ಣನೆ ಮಾಡಕ್ ಸಾಧ್ಯ ಆಗಲ್ಲ. ಆ ರೀತಿ ಒಳಗೆ ಇರ್ತಕ್ಕಂಥವ್ರವರು. ಆದ್ರಿಂದ ರಘುಪ್ರೇಮ ತೀರ್ಥರು ಆದ್ವಾನಿ ಒಳಗಿರೋರು, ಇಂಥ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು, ವೇಣಿ ಸೋಂಪುರದ ವ್ಯಾಸ ತತ್ವಜ್ಞರ ಒಂದು ಸನ್ನಿಧಾನ, ಕುಂಭಕೋಣದಲ್ಲಿ ವಿಜಯೇಂದ್ರ ಸನ್ನಿಧಾನ, ತಿರುಕೊಯ್ಲೂರಲ್ಲಿ ರಘುತ್ತಮ ತೀರ್ಥರ ಸನ್ನಿಧಾನ, ಸವಣೂರು ಸತ್ಯಬೋಧ ತೀರ್ಥರ ಸನ್ನಿಧಾನ, ಇಂಥ ಕಡೆಗೆಲ್ಲ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಬಂದವರು. ಆದ್ದರಿಂದ ಅಪರಿಚಿತರನ್ನು ಸಹ ಚಿರಪರಿಚಿತರಂತೆ ಕಾಣುವಂತ ದೃಷ್ಟಿ ಅವ್ರದ್ದಿತ್ತು. ಅವ್ರನ್ನ ನೋಡಿದ್ರೆ ಸಾಕು, ಅಷ್ಟು ಆನಂದ ಆಗೋದು. ನಾವೆಲ್ಲ ಸೋದಾ ಕ್ಷೇತ್ರಕ್ಕೆ ಹೋದ್ರೆ ಬಿಟ್ಟು ಬರ್ಬೇಕಾದ್ರೆ ಎಲ್ಲಿಂದ ನಾವು ತವ್ರ ಮನೆಯಿಂದ ಹೆಣ್ಣು ಮಗಳು ಹೋಗ್ಬೇಕಾದ್ರೆ ಹೆಂಗಾಗುತ್ತೋ ಹಂಗಾಗ್ತಾ ಇರ್ತಕ್ಕಂಥದ್ದು. ಅಷ್ಟು ಪ್ರೀತಿ ವಾತ್ಸಲ್ಯ ಅವರು ತೋರಿಸ್ತಾ ಇದ್ರು. ಮತ್ತೆ ಬದರಿ ಕ್ಷೇತ್ರಕ್ಕೆ ಹೋದಾಗ ವಸುಧಾರ ಕ್ಷೇತ್ರ ತನಕ ಅನೇಕರು ಹೋಗ್ತಾರೆ. ಶ್ರೀಗಳವರು ಅಲ್ಲಿಗೆ ಹೋಗ್ತಾರೆ. ಅಲ್ಲಿಂದ ಮುಂದೆ 8 ಕಿಲೋಮೀಟರ್ ದೂರ ಮೇಲೆ ಹತ್ಕೊಂಡು ಹೋಗ್ಬೇಕು. ಗಾಳಿ ಸಂಚಾರ ಅಷ್ಟಿಲ್ಲ. ಅಲ್ಲಿಗೆ ಹೊರಡ್ತಾರೆ. ನಮ್ಗಾಗಲ್ಲ ಸ್ವಾಮಿ ಬಿಟ್ರು ಶಿಷ್ಯರು. ಯಾಕೆಂದ್ರೆ ಆಗ್ತಾ ಇಲ್ಲ, ಹತ್ತಕ್ಕಾಗ್ತಿಲ್ಲ, ನಡ್ಕೊಂಡು ಹೋಗ್ಬೇಕು. ಯಾವ್ದು ಪಲ್ಲಕ್ಕಿ ಒಳಗಾಗ್ಲಿ ಇದ್ರಲ್ಲಾಗ್ಲಿ ಹೋಗುವಂಥದ್ದಲ್ಲ. ಆಗ ವಿಶ್ವೋತ್ತಮ ತೀರ್ಥರು ಅಲ್ಲಿ ಬ್ರಹ್ಮದೇವರು ಯಜ್ಞ ಮಾಡಿದ ಯಜ್ಞಕುಂಡ ಇದೆ, ಅದನ್ನ ನೋಡ್ಬೇಕು ಅಂತ ಹೇಳಿ ತಾವೊಬ್ಬರೇ ಹೊರಟ್ರಂತೆ. ಸ್ವಲ್ಪ ದೂರ ಹೋಗಿದ್ದಾರೆ, ಒಂದು 3-4 ಕಿಲೋಮೀಟರ್. ಸ್ವಲ್ಪ ಆಯಾಸಗೊಂಡವರಂತೆ ಕಂಡಾಗ ಸ್ವಲ್ಪ ವಿಶ್ರಾಂತಿ ಕೂತ್ಕೊಂಡ್ರೆ 2 ಬಂಗಾರದ ಬಣ್ಣದ ರೆಕ್ಕೆಗಳುಳ್ಳಂತ ಪಕ್ಷಿಗಳು ಬಂದು 3 ಪ್ರದಕ್ಷಿಣೆ ಮಾಡ್ತಂತೆ. ಅದ್ಭುತವಾದ ಶಕ್ತಿ ಬಂತು. ಮತ್ತೆ ಅಲ್ಲಿ ಹೋದ್ರು, ಆ ಯಜ್ಞಕುಂಡ ನೋಡಿದ್ರು, ಬ್ರಹ್ಮದೇವರು ದರ್ಶನನೇ ಮಾಡಿದ್ರು, ಐಗ್ರಹ ದರ್ಶನ ಮಾಡಿದ್ರು, ಅವ್ರಿಗೆ ಗೊತ್ತು. ಆದ್ದರಿಂದ ಬಂದ್ರು ಅಂತ ಹೇಳಿ ನಮ್ಮ ಪುಷ್ಕರಾಚಾರ್ಯರು ಹಿಂದೆ ಹೇಳ್ತಾ ಇದ್ರು, ಹೀಗಿತ್ತಪ್ಪ ಎಂಬತಕ್ಕಂಥ ವಿಚಾರ. ಆದ್ದರಿಂದ ಒಮ್ಮೆ ನನ್ನ ಒಂದು ಅನುಭವವನ್ನೇ ನಾನು ಹೇಳ್ತೇನೆ. ಸೋದೆ ಕ್ಷೇತ್ರಕ್ಕೆ ನಾವೊಂದು 25 ಜನ ಒಂದು ವ್ಯಾನಲ್ಲಿ ಹೋದಾಗ ಒಂದ್ಸರ್ತಿ ಹೋಗಿತ್ತು. ಹೋದಾಗ ಇವಾಗಂತೆ ಎಲ್ಲ ಡೆವಲಪ್ ಆಗಿರ್ಲಿಲ್ಲ ಸೋದೆ. ಇನ್ನೂ ಹಿಂದ್ಗಡೆಯಿಂದ ವ್ಯಾನ್ ತಗೊಂಡು ಹೋಗ್ಬೇಕಾಗಿತ್ತು. ತ್ರಿವಿಕ್ರಮ ದೇವರುಡಿ ಹಿಂದಿತ್ತು, ಕಲ್ಲುಗಳೆಲ್ಲ ಒಂದ್ರ ಕೆಳಗೆ ಬಂದಿತ್ತು. ಇರ್ತಕ್ಕಂತಹ ಕಾಲದಲ್ಲಿ ನನ್ನ ಮಗನಿಗೆ 3 ವರ್ಷ, ನನ್ನ ತಮ್ಮನ ಮಗನಿಗೆ 7 ವರ್ಷ. ಊಟ ಎಲ್ಲ ಆಯಿತು. ಬೆಳಗ್ಗೆ ಅವರು ಸಾಮಾನ್ಯ 9 ಗಂಟೆಗೆ ತೀರ್ಥ ಕೊಟ್ಬಿಡೋರಲ್ಲ, ಹಾಗೆ ತೀರ್ಥ ಕೊಟ್ಟರು. ಸ್ವಲ್ಪ ವಾಂಗ್ಮಯ ಸೇವೆ ಆಗಲಿ ಅಂತಂದಿದ್ದೆ. ನನಗಂದ್ರು ಯಾವುದೋ ರಾಜರ
ಲಕ್ಷ್ಮೀ ಶೋಭಾನ ಕೃತಿಯ ಬಗ್ಗೆ ಒಂದು ಉಪನ್ಯಾಸವನ್ನು ಮಾಡ್ತಾ ಕೂತಿತ್ತು. ಅದಾಯಿತು, ಊಟ ಆಯಿತು. ಆಮೇಲೆ ವ್ಯಾನ್ ತಗೊಂಡು ಬಾಪ ಇಲ್ಲೇ ಲಗೇಜ್ ಇಟ್ಕೊಂಡು ಹೊಟ್ಟೋಗೋಣ ಅಂತ ನಮ್ಮ ಹುಡುಗರು ಹೇಳಿದ್ರೆ ನಾವು ತಗೊಂಡ್ಬರ್ತೀವಿ ಅಂತ ಹೋದರು. ಆಗ ಆ ವ್ಯಾನ್ ತಗೊಂಡು ಹಿಂದೆ ತಿರುಗಿಸ್ತಾ ಇದ್ದಾನೆ ಅವನು. 3 ಉರುಳು ಕೆಳಗೆ ಬಿದ್ದಿತ್ತು ವ್ಯಾನ್. ಏನೇ ರವಿನೇ ಬಂದಿದ್ದಾನೆ. 3 ಉರುಳು ಕೆಳಗೆ ಬಿದ್ದೋಯ್ತು. ಪುಡಿ ಆಗೋಯ್ತು ಗಾಜು. ಆದ್ರೆ ಆಶ್ಚರ್ಯ ನಿಮ್ಗೆ, ನನ್ನ 2 ಮಕ್ಕಳಿಗೂ ಏನೂ ಆಗಿಲ್ಲ. ನನ್ನ ತಮ್ಮನ ಮಗನಿಗೂ 7 ವರ್ಷ, ಅವನಿಗೆ 3 ವರ್ಷ. ಹೂವು ತೆಗೆದಿಟ್ಟ. ಅವನಿಗೆ ಸ್ವಲ್ಪ ಏಟಾಗಿತ್ತು ಡ್ರೈವರ್ಗೆ. ಇವರಿಬ್ಬರಿಗೆ ಏನೇನೇನೇನೇನಾಗಿಲ್ಲ. ಸ್ವಾಮಿಗಳ ಹತ್ರ ಹೋಗಿ ಮಂತ್ರಾಕ್ಷತೆ ಹಾಕ್ಸೋಣ ಅಂತ ಹೋದ್ರೆ, ಬೆಳಗ್ಗೆ ವಾಂಗ್ಮಯಿ ಸೇವೆ ಮಾಡಿ ಅಂತ ಹೇಳಿದ್ನಲ್ಲ, ಅದರ ಫಲ ಇದು. ಹೀಗೆ ಬೆಳಗ್ಗೆ ನೀವು ಸ್ವಲ್ಪ ಪ್ರವಚನ ಮಾಡಿ ಸೇವಾ ಮಾಡಿದ್ರಲ್ಲ, ಅದರ ಫಲ ನಿಮ್ಮಿಬ್ಬರ ಮಕ್ಕಳನ್ನು ಉಳಿಸಿದ್ದಾರೆ. ಇದು ಅವ್ರು ಹೇಳಿದಂತ ಮಾತು. ಆದ್ರಿಂದ ತಪೋವನಕ್ಕೆ ಅನೇಕ ಜನ ಹೋದ್ರಂತೆ. ಹೋದಾಗ ತಪೋವನಕ್ಕೆ ಹೋದ್ರೆ ದಾರಿ ಗೊತ್ತಾಗ್ತಿರ್ಲಿಲ್ಲ ಬಿಡಿ. ಅವ್ರು ಯಾರಾದ್ರೂ ಒಬ್ರು ಕರ್ಕೊಂಡೇ ಹೋಗ್ಬೇಕು, ಕರ್ಕೊಂಡೇ ಬರ್ಬೇಕು ನಮ್ಮ ತಪೋವನಕ್ಕೆ. ಇಲ್ಲಿದ್ರೆ ನಮಗೆ ಗೊತ್ತಾಗ್ತಾ ಇರ್ಲಿಲ್ಲ. ಒಂದು ಮಗು ತಪೋವನದಲ್ಲಿ ಸೇರ್ಕೊಂತ ಇವರೆಲ್ಲ ಮಾತಾಡ್ಕೊಂಡು ಅವ್ರು ಎತ್ಕೊಂಡಿದ್ದಾರೆ ಅಂತ ಇವರು ಎತ್ಕೊಂಡಿದ್ದಾರೆ ಅಂತ ಅವರು ಎಲ್ಲ ಬಂದ್ಬಿಟ್ರು. ಕತ್ಲಾಗೋಯ್ತು. ಅಯ್ಯೋ ಮಗು ಎಲ್ಲಿ ನೋಡ್ತಾ ಇದ್ದಾರೆ. ಸೋದೆ ಒಳಗೆ ನಡೆದಂತ ಇತಿಹಾಸ ಇದು. ಆಗ ಸ್ವಾಮಿ, ಇಲ್ಲ ಸ್ವಾಮಿ, ತಪೋವನದಲ್ಲಿ ಬಿಟ್ಟು ಬಂದ್ಬಿಟ್ಟಿದ್ದೀವಿ ಮಗುನ ಅಂದರು. ಪಾಪ ಎಷ್ಟೇ ಆಗಲಿ ಆತಂಕ ಇರ್ತದೆ. ಇಷ್ಟೊತ್ತಿನಲ್ಲಿ ಯಾರು ಹೋಗಲ್ಲ ಅಂತ ಯಾರು ಹೋಗ್ಲಿಲ್ಲ. ರಾತ್ರಿ ಇಡೀ ತಂದೆ ತಾಯಿಗಳಂತೂ ನಿರ್ವಾಕಿಲ್ಲ, ಮಗುನ್ ಕಳ್ಕೊಂಡಿದ್ದಾರೆ. ಆದ್ರಿಂದ ಜಪ ಮಾಡ್ತಾ ಅವರು ರಾಜರ ನಮಸ್ಕಾರ ಹಾಕ್ತಾ ಏನೋ ಕೂತ್ರೆ, ಸ್ವಾಮಿಗಳು ರಾತ್ರಿ ಇಡೀ ಎದ್ದಿದ್ದು ಜಪ ಮಾಡಿದ್ದಾರೆ ಮಗುನ್ ರಕ್ಷಣೆ ಮಾಡುವಂತ. ಬೆಳಗಿನ ಜಾವ 5:15 ಗಂಟೆಗೆ ಯಾರನ್ನೊಬ್ಬರನ್ನ ಕಳಿಸಲ್ಲ. ಹೋದ್ರೆ ಇವರೆಲ್ಲ ಮಗು ಎಲ್ಲಿದೆ ಅಂದ್ರೆ ತಕ್ಷಣದಲ್ಲ ಮಗು ಹೇಳ್ತಂತೆ, ಚೆನ್ನಾಗಿ ನಗ್ತಾ ಆಟ ಆಡ್ತಾ ಇದೆ. ಏನೊಂದು ಇಷ್ಟಂತಕ್ಕ ತಾತ ಒಬ್ಬರು ನನ್ನ ಎತ್ಕೊಂಡಿದ್ರು, ರಾತ್ರಿ ಮೊಸರನ್ನ ಕೊಟ್ಟರು, ತಿಂದೆ, ಮಲಗಿಸಿದ್ರು, ನೀವು ಬಂದ್ರಿ, ಅವ್ರು ಹೊಟ್ಟೋದ್ರು ಅಂತ ಹೇಳ್ತಂತೆ. ಇವರು ಜಪ ಮಾಡಿದ ಫಲ ಅಲ್ಲಿ ಸಿಕ್ಕಿತ್ತು. ಸ್ವಾಮಿಗಳ ಹತ್ರ ಬಂದು ಹೇಳಿದ್ರೆ, ಯಾರಿಗೂ ಹೇಳ್ಬೇಡ್ರಿ ಇದ್ರಂತ. ಅವ್ರು ಹೋದ್ಮೇಲೆ ಹೇಳಿದ್ರು, ಯಾರಿಗೂ ಹೇಳ್ಬೇಡ್ರಿ, ನಂದೇನಿಲ್ಲ, ರಾಜರು ಕಾಪಾಡಿದ್ದಾರೆ, ನಿಮ್ಮ ಮಗು ಒಳ್ಳೆ ಉತ್ತಮವಾಗಿರತಕ್ಕಂಥ ರಾಜರ ಕೈಯಿಂದ ಊಟ ಮಾಡಿಸ್ಕೊಂಡಿದೆ ಅಂದಾಗ ಮಗುಗೆಲ್ಲ ನಮಸ್ಕಾರ ಮಾಡಿದ್ರಂತ ಜನ. ಹೀಗೆ ಒಂದಲ್ಲ ಎರಡಲ್ಲ 10 ಹಲವಾರು ನಡೀತಾ ಇತ್ತು. ಆಮೇಲೆ ನಮ್ಮದೇ ವಯಮೇವ ಸಾಕ್ಷಿಣಃ ಅಂತ, ಬೇರೆ ಅಲ್ಲಲ್ಲಿ ನಡೆದಿದ್ ಬೇಡ, ನಮ್ಮ ಕಣ್ಣೆದುರಿಗೆ ಇದ್ದಿದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ತುಂಬಾ ಬೆಲೆ ಇರ್ತದೆ ಅಂತ. ನಮಗೂ ಮದುವೆ ಆಗಿ ಸುಮಾರು 10 ವರ್ಷ ಆಗಿತ್ತು. 10 ವರ್ಷ ಆದರೂ ನಮಗೂ ಇಷ್ಟು ಸಾಗಿರ್ಲಿಲ್ಲ, ಸಂತಾನ ಆಗಿರ್ಲಿಲ್ಲ. ಸ್ವಾಮಿಗಳು ಬಂದು ನಮ್ಮಲ್ಲಿ ಪೂಜೆ ಮಾಡ್ತಾ ಇದ್ದಾಗ 2 ಹೂವು ಮೇಲಿಂದ ಮೇಲೆ ಬಿತ್ತು. ನಮ್ಮನೆಯವ್ರನ್ನ ಕರೆದು ಹೋಗ್ಬೇಕಾದ್ರೆ ಮಂತ್ರಾಕ್ಷತೆ ಡಬ್ಬಿಲಿ ಹಾಕೊಂಡಿದ್ದ ಆ ಹೂವನ್ನ ಕೊಟ್ಟು, 2 ಮಕ್ಕಳಾಗ್ತಾರೆ ನಿಮ್ಗೆ ಅಂತ ಹೇಳ್ಬಿಟ್ಟು ಹೋದ್ರು. 10 ವರ್ಷದ ಮೇಲೆ ಇಲ್ಲಿ 2 ಮಕ್ಕಳಿದ್ದಾರೆ. ದೇವರ ದಯದಿಂದ ರಾಜರ ಅನುಗ್ರಹದಿಂದ ಚೆನ್ನಾಗಿದ್ದಾರೆ. ಹೀಗೆ 73 ವಸಂತಗಳನ್ನ ಕಂಡವರು ನಮ್ಮ ವಿಶ್ವೋತ್ತಮ ತೀರ್ಥರು. ಅದರಲ್ಲಿ 64 ವರ್ಷ ಸನ್ಯಾಸಿ ಜೀವನ, 4 ಪರ್ಯಾಯಗಳನ್ನ ನಡೆಸಿದವರು ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳಿದ್ದಾರೆ. ಆದ್ದರಿಂದ ಬರೀ ಇಷ್ಟೇ ಅಲ್ಲ, ವೇದಾಂತ, ಸಾಹಿತ್ಯ, ಸಂಗೀತ, ಆಯುರ್ವೇದ, ಹೋಮಿಯೋಪತಿ, ಅಲೋಪತಿ, ಶಿಲ್ಪ, ಯೋಗ, ಧರ್ಮಶಾಸ್ತ್ರ ಎಲ್ಲ ಗೊತ್ತಿತ್ತು ಅವ್ರು. ಹೇಳೋರು ಏನಾದ್ರೂ ತಪ್ಪಿದ್ರೆ ಇಮಿಡಿಯೇಟ್ ಆಗಿ ನಮ್ಮದು ಒಂದು ದೊಡ್ಡ ಈ ಥರದ್ದು ವಾದರಾಜನ ಫೋಟೋ ಇತ್ತು, ಅಂಗಾರಾಕ್ಷತೆ ಎಲ್ಲ ಇತ್ತು. ಮತ್ತೆ ಹೈಗ್ರೀವ್ ದೇವರು ಯಾವ ರೀತಿ ಬಂದು ಕಡಲೆ ಹೂರ್ನ ತಿನ್ನೋ ಫೋಟೋ ಎಲ್ಲ ಕಡೆ ಇರುತ್ತೆ, ಆ ಥರ ಇತ್ತು ನೋಡಿ. ಹೈಗ್ರೀವ್ ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದಾರೆ ವಾದರಾಜರು, ಅಂಗಾರಾಕ್ಷತೆ ಇರಬಾರ್ದು ಅಂತ ಹೇಳಿದ್ಮೇಲೆ ಒಬ್ಬ ಆರ್ಟಿಸ್ಟ್ ಕರೆಸಿ ಅದು ಬಿಚ್ಚಿಸಿ ಅದನ್ನ ಮಾಡಿ ಈ ನಾಮಮುದ್ರೆಗಳಲ್ಲಿ ಸೇರಿಸಿ ಹಚ್ಚಬೇಕು ಅಂತ ಏನೋ ಅಂತ ಹೇಳಿದ್ರು. ಅದರಂತೆ ಮಾಡಿಸಿದ್ದಾಯ್ತು. ಅಂದ್ರೆ ಅದನ್ನ ಹೇಳೋರು ಪಾಪ, ಯಾರು ಕೇಳ್ತೀವಿ ಅಂತ. ಅವ್ರಿಗೆ ಎಷ್ಟು ಕಾಳಜಿ ಇತ್ತು ಅನ್ನೋಕ್ಕೆ ನಮ್ಮ ಮಂಡ್ಯದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ನಡೀತು. ಕಾರ್ಯಕ್ರಮ ನಡೆದಾಗ ನಮ್ಮ ಮನೆಗೆ ಪಾತ್ ಪೂಜೆಗೆ ಬರಬೇಕು ಅಂತ ನಾನು ಕರೆದೆ. ಅವರಲ್ಲಿ ಊಟ ಆದ್ಮೇಲೂ ಪಾತ್ ಪೂಜೆ ಮಾಡಿಸ್ಕೊಳ್ತಕ್ಕ ಸಂಪ್ರದಾಯ ಉಂಟು ಅವರಲ್ಲಿ. ಸರಿ, ಊಟ ಮಾಡಿ ಬರ್ತೀನಿ ಅಂದ್ರು. ಸರಿ ಅಂತಂದೆ, ಆಯ್ತು ಅಂತೆ. ಅಂದ್ರೆ ಅವ್ರ ಮನಸ್ಸಿಗೆ ಬಂದ್ಬಿಡ್ತು ನಾವು ಉಪವಾಸ ಇರ್ತೀವಿ ಅಂತ. ಕಾರ್ಯಕ್ರಮ ನಡೀತಾ ಇದ್ದಾಗ ಹೊರಗಡೆ ವ್ಯಾನ್ ನಿಲ್ಸಿ ನನ್ಗೆ ಹೇಳಿ ಕಳಿಸಿ, ನಿಮ್ಮ ಮನೆಗೆ ಬನ್ನಿ ಪಾತ್ ಪೂಜೆ ಮುಗಿಸ್ಕೊಂಡ್ ಬಂದ್ಬಿಡೋಣ ಅಂತ 11 ಬಂದು ಪಾತ್ ಪೂಜೆ ಮುಗಿಸ್ಕೊಂಡು ಬಂದು ಫಂಕ್ಷನ್ ಒಳಗೆ ಬಂದ್ರು. ಯಾಕೆಂದ್ರೆ ಅವ್ರು ಇವ್ರು ಉಪವಾಸ ಇರೋದು ಬೇಡ ಅನ್ನೋದು ಮನಸ್ಸಿನಲ್ಲಿ. ಅಂದ್ರೆ ಪ್ರತಿಯೊಬ್ಬ ವಿಚಾರಗಳನ್ನ ಹಾಗೆ ನೋಡ್ತಾ ಇರ್ತಕ್ಕಂಥವರು ಅವರಾಗಿದ್ರು ಎಂಬತಕ್ಕಂಥ ವಿಚಾರವನ್ನ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಪೂಜ್ಯ ಶ್ರೀಗಳವರು ಅವರಿಗೆ ಕೋಪ ಅನ್ನೋದು ಬಂದಿದ್ದ ನಾವಂತೂ ನೋಡಿಲ್ಲ. ಬಹುಶಃ ಅಲ್ಲಿರ್ತಕ್ಕಂತಹ ಅವರ ಎಡಬಲ ಶಿಷ್ಯರು ಅವರು ಸಹ ಹೇಳ್ತಾರೆ, ನಾ ಕೇಳಿದೆ ಅವರ ಗುರುಗಳಿಗೆ ಅವ್ರು ಮಾತು ಕೊಟ್ಟಿದ್ರಂತೆ, ಪ್ರಥಮ ಯಾಮದ ಪೂಜೆ ಮಾಡ್ತೀನಿ ಅಂತ.
ಬೇರೆ ಎಲ್ಲ ಸ್ವಾಮಿಗಳು ಪೂಜೆ ಮಾಡೋದು ನಾವು ನೋಡಿದೀವಿ, ಸಾಮಾನ್ಯ 11:30 12 ಗಂಟೆ ಮೇಲೆ ಪೂಜೆ ಆಗ್ತದೆ. ಆದ್ರೆ ಸೋದೆ ಮಠದಲ್ಲಿ ಮಾತ್ರ ಬೆಳಗ್ಗೆ 3:30 4 ಗಂಟೆ ಪೂಜೆ ಶುರು ಮಾಡೋದು, 7:30 ಪೂಜೆ ಮುಗಿಸೋದು. ನಾನೊಂದ್ ದಿವಸ ಕೇಳಿದೆ, ಮಂಡ್ಯದಲ್ಲಿ 4 ಜನ ಸ್ವಾಮಿಗಳನ್ನ ಒಟ್ಟಿಗೆ ಕರೆಸಿದ್ರು, ಡಾಬ್ಕರು. ಆದ್ರಿಂದ ಕರೆಸಿದ್ವು. ಆಗ ಸ್ವಾಮಿ ಎಲ್ರಿಗೂ ಹೊಟ್ಟೆ ಪೂಜೆ ಆಗ್ತದೆ. ಇಲ್ಲ, ಅದಾಗಲ್ಲ, ನಮ್ದು ಪ್ರಥಮ ಯಾವತ್ತು ಪೂಜೆ, ನಾನು ಪ್ರತ್ಯೇಕ ಮಾಡ್ತೀನಿ. ಸ್ವಾಮಿ ಯಾತಕ್ಕೆ ಹೀಗೆ, ಏನ್ ಸಂಪ್ರದಾಯ? ಅವ್ರು ಹೇಳಿದ ಉತ್ತರ ಒಂದು ಹಾರಿಕೆ ಉತ್ತರ ಆದರೂ ಅದು ನಿಜವಾಗಿತ್ತು. ಅಲ್ಲ, ಹೆಚ್ಚಿಗೆ ಮಾಡಿದರೆ, ಹೊತ್ತು ಮಾಡಿದರೆ ನಮ್ಮ ಶಿಷ್ಯರೆಲ್ಲ ಉಪವಾಸ ಇರಬೇಕಾಗುತ್ತೆ ಎಂಬತಕ್ಕಂಥ ವಿಚಾರವನ್ನ ಅವರು ತಿಳಿಸಿದರು. ಇವತ್ತಿಗೂ ಸಹ ಹಂಗೆ ನಡೀತಾ ಇತ್ತು, ಅಲ್ಲಿ ತನಕನೂ ಸಹ. ಆದ್ದರಿಂದ ಅಪೂರ್ವವಾಗಿರ್ತಕ್ಕಂತಹ ಇದು ಮಾಡ್ತಾ ಇದ್ರು. ಆದ್ದರಿಂದ ಮತ್ತೆ ಹೇಳ್ತಾರೆ, ವಾದಿರಾಜ ರುಜುತ್ವ ಎಂಬತಕ್ಕಂಥ ವಿಚಾರ ಬಂದ್ಬಿಟ್ಟಂತೂ ಆ ವೃಂದಾವನ ವ್ಯಾಖ್ಯಾನದಲ್ಲಿ ಇರ್ತಕ್ಕಂಥ ಸ್ತೋತ್ರಗಳಿಗೆ ವಿಶಿಷ್ಟವಾದ ಅರ್ಥವನ್ನ ಅವರು ಹೇಳ್ತಾ ಇದ್ರು, ವಿಶಿಷ್ಟವಾದ ಅರ್ಥಗಳನ್ನು ಹೇಳ್ತಿದ್ರು. ನಾವೆಲ್ಲಾದ್ರೂ ಉಪನ್ಯಾಸ ಮಾಡ್ತಾ ಇದ್ರು, ಅದಕ್ಕೂ ವಿಶಿಷ್ಟವಾದ ಅರ್ಥ ಹೇಳ್ತಾ ಇದ್ರು. ಒಂದ್ಸರ್ತಿ ನಾನು ಹೇಳಿದೆ, ವಾಲಿ ಪೂಜೆ ಮಾಡಿದಂತಹ ರಾಮದೇವರು ಹಾಗೂ ಸುಗ್ರೀವ ಪೂಜೆ ಮಾಡಿದಂತಹ ವಿಠಲ, ಇದನ್ನ ರಾಜರು ಹೋಗಿ ಗುಹೆಗೆ ಹೋಗಿ ತಗೊಂಡು ಬಂದರು. ಮೈಸೂರಿನಲ್ಲಿ ಕೃಷ್ಣ ಮಂದಿರದಲ್ಲಿ ನಡೆದಂತ ಘಟನೆ. ಹಾಗೆ ಹೇಳ್ಬೇಡ್ರಿ, ವಾದಿರಾಜರು ರುಜುಗಣಿಸ್ತಿರ್ತಾರೆ, ವಾಲಿ ಸುಗ್ರೀವರು ಪೂಜೆ ಮಾಡಿದ್ದನ್ನ ತಗೊಂಡು ಬಂದ್ರು ಅಂತ ಯಾಕೆ ಹೇಳಿದ್ರೆ, ಬೇರೆಯವರು ಅದನ್ನ ಯಾಕೆ ಪೂಜೆ ಮಾಡಿದ್ರು, ಅವ್ರಿಗಿಂತ ಕಮ್ಮಿಯವರಲ್ಲ ಅಂತ ಹೇಳ್ತಾರೆ. ಅದು ಬ್ರಹ್ಮದೇವರು ಪೂಜೆ ಮಾಡಿದ್ದು. ಬ್ರಹ್ಮದೇವರ ಪೂಜೆ ಮಾಡಿದ್ದು ಸುಗ್ರೀವ, ಇದು ವಿಠಲ. ಬ್ರಹ್ಮದೇವರ ಪೂಜೆ ಮಾಡಿದ ರಾಮದೇವರು. ಸರಿ ಎಂದೆ ಶ್ರೀಗಳವ್ರು ಹೇಳಿದ್ರು ಅಂತ, ಅದು ಪೂಜೆ ಮಾಡಿದ್ರು ಅಂತ ಹೇಳ್ರಿ ಅಂದ್ರು. ಆಮೇಲೆ ನಾನು ಒಂದು ಪುಸ್ತಕ ಓದ್ತಾ ಇದ್ದಾಗ ಗೊತ್ತಾಯ್ತು ನನಗೆ, ಯಾವಾಗ ಕೊಟ್ರು, ವಾಲಿ ಸುಗ್ರೀವರಿಗೆ ಕೊಟ್ಟಿರ್ಬೇಕಲ್ಲ, ರಾಮ ಮತ್ತೆ ವಿಠಲ ಬ್ರಹ್ಮದೇವರು ಯಾವಾಗ ಕೊಟ್ರು ಅಂತ ನೋಡಿದಾಗ, ಒಂದ್ ಕಡೆ ದಾಸರು ಹೇಳ್ತಾರೆ, ಏನು ಮರುಳಾದ್ಯಮ್ಮ ಎಲೆ ಭಾರತಿ ಎಂಬತಕ್ಕಂಥ ಕೀರ್ತನೆ ಒಳಗೆ, ಕಣ್ಣಿಲ್ಲದವನ ಗರ್ಭದಲ್ಲಿ ಜನಿಸಿ ಬಂದು ನಿನ್ನ ತೊರೆದು ಬ್ರಹ್ಮಚಾರಿಯಾದ ಅಂತ ಹೇಳ್ತಾರೆ. ಅಂಜನಾದೇವಿಗೆ ಕಣ್ಣಿರ್ಲಿಲ್ವಾ ಅನ್ನೋ ಪ್ರಶ್ನೆ ಬಂತು. ಆಗ ಕೆಲವು ಪುಸ್ತಕಗಳು ಹುಡುಕಿದಾಗ ಅಲ್ಲಿ ಸಿಗುತ್ತೆ, ವೃಕ್ಷ ಎಂಬತಕ್ಕಂಥ ವಾನರ ಇದ್ದ, ಅವನ ಹೆಂಡತಿ ಪುಂಜಿಕಸ್ಥಳ ಅನ್ನೋಳಲ್ಲಿ ಹುಟ್ಟಿದವಳು ಅಂಜನೆ. ಒಂದ್ಸರ್ತಿ ಇವನು ಒಂದು ವನಕ್ಕೆ ಹೋಗ್ತಾನೆ, ಪಾರ್ವತಿ ಶಾಪ ಇದ್ದಿದ್ರಿಂದ ಹೆಣ್ಣಾಗಿ ಹೋಗ್ತಾನೆ. ಆಗ ಇಂದ್ರ ಮತ್ತೆ ಸೂರ್ಯರು ಬಂದು ಕಾಮಿಸ್ತಾರೆ. ಕಾಮಿಸಿದಾಗ ಸೂರ್ಯನ ಅಂಶದಿಂದ ಸುಗ್ರೀವ ಹುಟ್ಟದ, ಇಂದ್ರನ ಅಂಶದಿಂದ ವಾಲಿ ಹುಟ್ಟದ. ಹೊರಗಡೆ ಬರ್ತಾನೆ, ಮತ್ತೆ ಗಂಡಾಗಿ ಹೋಗ್ತಾನೆ. ತನ್ನದೇ ಹೆಣ್ಣು ರೂಪದಿಂದ ಹುಟ್ಟಿದವರು ವಾಲಿ ಸುಗ್ರೀವರು. ಅವ್ರಿಗೆ ಉಪನಯನ ಮಾಡೋ ಸಂದರ್ಭ ಬಂತು. ಯಾರನ್ನು ಕರೆಯೋಣ ಅಂದ್ರು, ಬ್ರಹ್ಮದೇವರನ್ನ ಕರೆದ್ರು. ನೀನೇ ಉಪದೇಶ ಮಾಡುವಂತ. ಆಗ ಬ್ರಹ್ಮದೇವರು ಬಂದು ಉಪದೇಶ ಮಾಡಿ ರಾಮದೇವರು ವಿಠಲ ದೇವರು ವಿಗ್ರಹ ಕೊಟ್ಟು ಹೋಗಿದ್ರು. ಆ ಪುಸ್ತಕದಲ್ಲಿತ್ತು. ಇದು ಎಲ್ಲಿಂದ ಹೇಳಿದ್ರು ಏನೋ ಶ್ರೀಗಳವರು, ನನಗಂತೂ ಗೊತ್ತಿಲ್ಲ ಅಂತ. ಆದ್ರೆ ಹಿಂಗ್ ಹೇಳ್ರಿ ಎಂಬತಕ್ಕಂಥ ಒಂದು ವಿಚಾರವನ್ನ ಅವರು ತಿಳಿಸಿದ್ರು. ಹಾಗೆ ರೀತಿಯೊಳಗೆ ಇರ್ತಕ್ಕಂಥವರಾದ್ರು. ಆದ್ದರಿಂದ ಇದಾದ ಮೇಲೆ ಮತ್ತೆ ಹೇಳೋದು ಅಂತಂದ್ರೆ, ಅವರು ಒಂದೊಂದು ಇದು ಸಹ, ಪ್ರತಿಯೊಂದು ಕಾರ್ಯವೂ ಸಹ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಅವ್ರು ಹೇಳಿದ್ರಂಗಾಗ ನಮ್ಮ ತಂದೆ ಅವರಿಗೆ ಪಾಪ ಪೈಲ್ಸ್ ಆಪರೇಷನ್ ಅಂತ ಹೇಳಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿತ್ತು. ಅವತ್ತೇ ಆಪರೇಷನ್ ಆಗ್ಬೇಕು. ಅವತ್ತೇ ಶ್ರೀಪಾದಂಗಳು ನಮ್ಮ ಮನೆಗೆ ಬಂದರು. ಅಂದ್ರೆ ಬೆಳಗ್ಗೆ ಪಾದ ಪೂಜೆಗೆ ಕರೆದೆ. ಎಲ್ಲಿ ತಂದೆ ತಾಯಿ ಹಿಂಗೆ ಆಪರೇಟ್ ಸೇರಿದ್ದಾರೆ, ಆಪರೇಷನ್ ಆಗಲ್ಲ, ಆಪರೇಷನ್ 9 ಗಂಟೆಗೆ ಟೈಮ್ ಕೊಟ್ಟಿದ್ದಾರೆ, ಆಪರೇಷನ್ ಆಗಲ್ಲ ಅಂತ ಹೇಳ್ತಿದ್ದೀರಲ್ಲ ಅಂತದ್ದು. ಆಯ್ತು, ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ಟು ಸಾಯಂಕಾಲ ಇಂಥವ್ರ ಮಕ್ಕಳು ಭೂತರಾದ್ರೆ ಪೂಜೆ ಮಾಡ್ತೀನಿ, ಓಕ್ಲಿ ಕೊಡ್ತೀನಿ, ತಗೊಂಡು ಹೋಗ್ರಿ ಅಂದರು. ಆಶ್ಚರ್ಯ ಏನು ಅಂದ್ರೆ, BP ಜಾಸ್ತಿ ಆಗೋಗಿದೆ. OT ಥಿಯೇಟ್ರಿಂದ ಅವ್ರಿಗೆ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ, BP ಇದ್ದಾಗ ಮಾಡಬಾರ್ದು ಅಂತ. ಅವತ್ತು ರಾತ್ರಿ ಓಕ್ಲಿ ಕೊಟ್ಟಿದ್ದೀನಿ. ಓಕ್ಲಿ ಕೊಟ್ಟು ಒನ್ ಡೇ ಬಿಟ್ಟು ನೋಡೋಣ ಅಂತ ಹೇಳಿದ್ರು. ಒನ್ ಡೇ ಬಿಟ್ಟು ನೋಡಿದ್ರೆ ಇವ್ರೇನ್ ಮಾಡಿದ್ರು, ಓಕ್ಲಿ ಕೊಟ್ಟು ಹಾಸ್ಪಿಟ್ಲಲ್ಲಿ ಇದ್ರು, ಅಷ್ಟು ಕುಡಿದ್ಬಿಟ್ರು. ಒಳ್ಳೆ ಕೆಂಪು ಔಷಧಿ ಇದ್ದಂಗಿದೆ ಆಗಿನ ಕಾಲಕ್ಕೆ, ಹಂಗೆಲ್ಲ ಕುಡಿತಾರೇನ್ರಿ ಅಂತ ನಾ ಹೇಳಿದ್ರೆ ಕುಡಿದ್ಬಿಟ್ರು. ಆಮೇಲೆ ನೋಡಿದ್ರೆ ನೆಕ್ಸ್ಟ್ ಡೇ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋದ್ರೆ ನಾರ್ಮಲ್ ಆಗಿದ್ದಾರೆ. ಅವ್ರಿಗೆ ಆಪರೇಷನ್ ನಾಟ್ ನೆಸೆಸರಿ ಇದ್ರು. ಲೈಫ್ನಲ್ಲಿ ಆಪರೇಷನ್ನೇ ಆಗಲಿಲ್ಲ ಸುಬ್ರಾಯರ್ಗೆ, ಆದ್ದರಿಂದ ಆಪರೇಷನ್ನೇ ಆಗಲಿಲ್ಲ. ಹೀಗೆ ಅನೇಕ ಸಂದರ್ಭದಲ್ಲಿ ಭೂತರಾದರ ಒಂದು ಅನುಗ್ರಹ ಅಂತ ಹೇಳೋರು. ಶೋಧಾ ಕ್ಷೇತ್ರ ದರ್ಶನ ಅಂತ ಸಣ್ಣ ಪುಸ್ತಕ ಮಾಡಿದೆ, ಆಗ್ಲೂ ಅವರು ಬಹಳ ಗೈಡ್ ಮಾಡಿದ್ರು ನಮಗೆ. ಆ ರೀತಿಯಲ್ಲಿ ತಾವಿರ್ತಕ್ಕಂಥ ಪ್ರತಿ ವರ್ಷ ವಾದಿರಾಜ ಕಲ್ಯಾಣ ಮಂದಿರ ಅಂತ ಬೆಂಗಳೂರಿನಲ್ಲಿ ಒಂದು ಧನುರ್ಮಾಸದಲ್ಲಿ 1 ವಾರಗಳ ಕಾಲ ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತಕ್ಕಂಥವರಾಗಿದ್ದರು ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು. ಆದ್ರಿಂದ ಇಂಥ ವಿಶ್ವೋತ್ತಮ ತೀರ್ಥರ ವಿಚಾರವನ್ನ ಅನೇಕ ಜನ ಅನೇಕ ರೀತಿಯಲ್ಲಿ ಅನುಭವವನ್ನ ತಾವು ಪಡೆದಿರ್ತಕ್ಕಂಥವರಾಗಿದ್ದಾರೆ.
ಆದ್ದರಿಂದ ಅನೇಕ ಶ್ಲೋಕಗಳು ಅವರಿಗೆ ಆಗಾಗ ಹೊಳಿತಾ ಇತ್ತು ಎಂಬತಕ್ಕಂಥ ವಿಚಾರವನ್ನು ತಾವು ಹೇಳುತ್ತಾರೆ. ಅಲ್ಲಲ್ಲೇ ಹೇಳ್ತಾ ಇದ್ರು ಆ ವಿಚಾರಗಳನ್ನ ಎಂಬತಕ್ಕಂಥ ವಿಚಾರವನ್ನು ಸಹ ತಾವು ತಿಳಿಸ್ತಕ್ಕಂಥವರಾಗ್ತಾರೆ. ಇನ್ನ ನಮ್ಮ ಗುರುಗೋವಿಂದ ವಿಠ್ಠಲ ದಾಸರ ಜೀವನ ಸಾಧನ ಬೋಧನ ಅಂತ ಹೇಳಿ ಒಂದು ಇದನ್ನ ನಾವು ಮಾಡಬೇಕು ಅಂತ ಅನ್ಕೊಂಡು 25ನೇ ವರ್ಷದ ಆರಾಧನೆ ನಮ್ಮ ಗುರುಗಳದ್ದು. ಆದ್ದರಿಂದ 25 ಕಡೆಗಳಲ್ಲಿ ಮಾಡೋಣ ಅಂತ ರಾಜ್ಯದ ವಿವಿಧ ಭಾಗಗಳಲ್ಲಿ ಮಾಡಿ ಕೊನೆಯದು 25ನೇದು ಸೋದೆ ಒಳಗೆ ಮಾಡೋಣ ಅಂತ ಹೋದು. 2007ನೇ ಇಸ್ವಿ ಸೋದೆ ಒಳಗೆ ಮಾಡೋಣ ಅಂತ ಹೋದಾಗ ನಾವು ಯಾವುದೋ ಒಂದು ಪೌರ್ಣಿಮೆ ಆದ್ಮೇಲೆ ವ್ರತ ಬರುತ್ತೆ ನೋಡ್ರಿ, ದ್ವಾದಶಿ ಆಗೋಗ್ಲಿ ಅಂತ ಪೌರ್ಣಿಮೆ ಆದ್ಮೇಲೆ ಮಾಡೋಣ ಅಂತ ನಾವ್ ಇಟ್ಕೊಂಡ್ರೆ ಬೇಡ, ನಾಗರ ಚೌತಿ ನಾಗರ ಪಂಚಮಿ ಅವತ್ತೇ ಇಟ್ಕೊಳ್ರಿ, ಪಂಚಮಿ ಸೃಷ್ಟಿ ಅವತ್ತು ಇಟ್ಕೊಂಡ್ಬಿಡ್ರಿ. ಸರಿ ಸ್ವಾಮಿಗಳು ಹೇಳಿದ್ರು, ಹತ್ತು ಇಟ್ಕೊಂಡು ಎಲ್ಲ ವ್ಯವಸ್ಥೆ ಎಲ್ಲ ಆಯ್ತು. ನಮ್ಮ ಗುರುಗೋವಿಂದ ದಾಸರ ಶಿಷ್ಯರು ಅಂತಂದ್ರೆ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ವಾದಿರಾಜ ರುಜುತ್ವದಲ್ಲಿ ದೀಕ್ಷೆಯನ್ನ ಬೀಜವನ್ನ ಒತ್ತಿರೋರು ಗುರುಗೋವಿಂದ ದಾಸರು. ಎಲ್ಲ ಶಿಷ್ಯರು ವಾದಿರಾಜರು ಭಾವಿಸಬೇಕು ಅನ್ನೋದನ್ನ ಒಂದು ದೀಕ್ಷೆ ಇಟ್ಕೊಂಡಿದ್ದಾರೆ. ಆದ್ದರಿಂದ ನಾವೆಲ್ಲ ಹೋದ್ವು. ಮತ್ತೆ ಯಾರು ರುಜುತ್ವ ದೀಕ್ಷೆಯಲ್ಲಿ ಆಸ್ತಿ ಉಳ್ಳವರ ಅಂತೆಲ್ಲ ನಿಪ್ಪಾಣಿ ಗುರುರಾಜಾಚಾರ್ಯರು, ಪುಷ್ಕರಾಚಾರ್ಯರು, ಆನಂದ ತೀರ್ಥಾಚಾರ್ಯ, ಆತ್ಮಕೂರವರು, ಇವ್ರು ಎಲ್ಲ ಬಂದಿದ್ರು. ಅವ್ರು ಇಂಥವ್ರಿಲ್ಲ ಅಂತಲ್ಲ. ಬೆಳಿಗ್ಗೆ 9 ಗಂಟೆ ಅಷ್ಟೊತ್ತಿಗೆ ತೀರ್ಥ ಕೊಟ್ಟರು. ನಿಮ್ಮ ಕಾರ್ಯಕ್ರಮ ಉದ್ಘಾಟನೆ ಇದೆ ಎಂದ್ರು. ಮೇಲ್ ಬಂದ್ರು, ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು. ಅವೆಲ್ಲ ಹೋಗಿದ್ದು, ಇದೆಲ್ಲ ಬಂದಿದ್ರು, ಉದ್ಘಾಟನೆ ಮಾಡಿದ್ರು. ಉದ್ಘಾಟನೆ ಮಾಡಿ ದಾಸರೇ ಮಧ್ಯಾಹ್ನ 11:15 ಕಾರ್ಯಕ್ರಮ ಮುಗಿಸ್ಬಿಡಿ ಅಂತ. ಅಲ್ಲೆಲ್ಲ 12 ಗಂಟೆ ಕೃಷ್ಣಾರ್ಪಣೆ ಹೇಳ್ತಾರೆ ಊಟಕ್ಕೆ, ಆದ್ರಿಂದ 11:15 ಮುಗಿಸಿ ಅಂತ ಹೇಳ್ತಾರೆ ಅಂತ ಅನ್ಕೊಂಡು ನಾವು ಸರಿ ಅಂತ ಅನ್ಸಿದ್ರೆ ಅವ್ರನ್ನ ಕೂಡಿಸಿದ್ರು, ಪಾದ ಪೂಜೆ ಮಾಡಿದ್ರು. ನಮ್ಮ ಗುರುಗಳ ಮಕ್ಕಳು ಮಾಧುರಾಯರು ಅಂತ ಹೇಳಿ, ನಮ್ಗೆ ಮಾಧುರಾಯರು, ಅವರು ಮಾಡಿದ ಪಾದ ಪೂಜೆ ಅದೇ ಕೊನೆ ಪಾದ ಪೂಜೆ. ಅವ್ರು ಮಾಡಿದ ಪಾದ ಪೂಜೆ ಕೊನೆ ಪಾದ ಪೂಜೆ ಆಗಿತ್ತು. ಅವತ್ತು ಅವರು ಮಾಡಿದ ಉಪದೇಶ ಅದು ಚರಮೋಪದೇಶ ಅಂತ ತಿಳಿಬೇಕು. ಕೊನೆಯೊಳಗೆ ಮರಣಕಾಲದಲ್ಲಿ ಮಾಡುವಂತ ಉಪದೇಶ ಅಂತ ಹೇಳ್ತಾರಲ್ಲ, ಆ ರೀತಿ ಶ್ರಾವಣ ಮಾಸ ಶುಕ್ಲ ಪಕ್ಷ ಪಂಚಮಿ ಸ್ಥಿರವಾಸರ ಪ್ರಾತಃ ಸ್ನಾನಾದಿಗಳನ್ನು ಪೂರೈಸಿ ಆರಾಧ್ಯ ದೇವರನ್ನು ಪೂಜಿಸಿ ಪಂಚವೃಂದಾವನ ಭೂತರಾಜರ ಸನ್ನಿಧಿಯಲ್ಲಿ ಪೂಜಾದಿಗಳನ್ನು ಮಾಡಿ ಬರೆದಿದ್ದಂಥ ಎಲ್ಲರಿಗೆ ಸುಮಾರು ಒಂದು 300 ಜನ ಎಲ್ಲ ತೀರ್ಥ ವಿತರಣೆ ಮಾಡಿ ಈ ರಜತೋತ್ಸವವನ್ನು ಉದ್ಘಾಟನೆ ಮಾಡಲು ಬಂದಿದ್ದಾರೆ. ದೀಪವನ್ನು ಬೆಳಗಿಸಿದ್ರು. ಇದೆಲ್ಲ ಮಾಡಿ ರಾಜರ ರುಜುತ್ವ ಮಹಿಮಾ ಪ್ರಚಾರವನ್ನ ಜೀವನದಲ್ಲಿ ಯಾವುದಾದ್ರೂ ಒಂದು ಪ್ರಕಾರದಿಂದ ಮಾಡಿ ಜೀವನ ಸಾರ್ಥಕಗೊಳಿಸಿರಿ. ಇದನ್ನ ಗುರುಗೋವಿಂದ ದಾಸರು ಮಾಡಿದ್ರು. ಅವರ ಶಿಷ್ಯರೆಲ್ಲ ಮಾಡಿದ್ದಾರೆ. ಅವರ ಶಿಷ್ಯರಲ್ಲಿ ಒಂದು ರೀತಿಯ ವಿಶಿಷ್ಟವಾಗಿರ್ತಕ್ಕಂಥ ಸೈನ್ಯ ಕಟ್ಟಿಬಿಟ್ಟಿದ್ದಾರೆ. ರಾಜರ ರುಜುತ್ವ ಈ ಬಗ್ಗೆ ತಾವು ಹೇಳಿದ್ರು. ಪಾದಪೂಜೆ ಮಾಡಿದಾಗ ಹಾರ ಹಾಕ್ತೀವಿ. ಆಮೇಲೆ ಸ್ವಾಮಿಗಳು ಏನ್ ಮಾಡ್ತಾರೆ, ಯಾರು ಹಾರ ಹಾಕಿರ್ತಾರೆ ಅವ್ರಿಗೆ ಹಾಕ್ಬಿಡೋದು. ಇದು ಒಂದು ಅವರ ಸಂಪ್ರದಾಯ ಇತ್ತು. ಆದ್ರೆ ಅವತ್ತು ಹಾರ ಹಾಕ್ಲಿಲ್ಲ. ಇವ್ರಿಗೆ ಹಾಕಿದ್ದ ಹಾರ ತೆಗೆದು ಹಂಗೆ ಇಟ್ಕೊಂಡ್ರು. ಸೀತಾರಾಮ್ ತಗೊಳಕ್ ಬಂದ್ರು, ಬೇಡ ಅಲ್ಲೇ ಇರ್ಲಿ ಅಂತ. ಅದು ಅರ್ಥ ಆಗ್ಲಿಲ್ಲ ನಮ್ಗೆ. ಅದಾಯ್ತು. ಇದಾದ ಮೇಲೆ ಆಖ್ಯಾನ ಹೋಮ ಎಂಬತಕ್ಕಂಥದ್ದು ನಡೀತಾ ಇತ್ತು. ಆಖ್ಯಾನ ಹೋಮ ಎಂಬತಕ್ಕಂಥದ್ದು ನಡೀತಾ 11 ಅಧ್ಯಾಯ ಆಗಿತ್ತು. ಇನ್ನು 11 ಅಧ್ಯಾಯಗಳು ಇತ್ತು. ಪೂರ್ಣಾಹುತಿ ಹಾಕ್ಬಿಟ್ರಿ ಅಂತ. ಸ್ವಾಮಿ ನಾಳೆ ಪೂರ್ಣಾಹುತಿ. ಇಲ್ಲ ಮಳೆ ಗಿಳೆ ಬಂದ್ರೆ ಯಜ್ಞ ಕೊಂಡದಲ್ಲಿ ನೀರಿಗೆ ಬಿದ್ದೋಗುತ್ತೆ, ಪೂರ್ಣಾಹುತಿ ಹಾಕ್ಬಿಡ್ರಿ ಎಂಬುದಾಗಂದ್ರು. ಆಗ್ಲೂ ನಮ್ಗೆ ಅರ್ಥ ಆಗ್ಲಿಲ್ಲ. ಮಧ್ಯಾಹ್ನ ಊಟ ಆಯ್ತು. ಊಟ ಆದ್ಮೇಲೆ ಸುಮಾರು 100-150 ಜನರಿಗೆ ಮಂತ್ರಾಕ್ಷತೆ ಎಲ್ಲರೂ ಕೊಟ್ರು. ಪಾಪ 1:20 ನಾನು ಒಳಗಡೆ ಹೋದೆ. ಹೋದಂತ ಕಾಲಕ್ಕೆ ಬಾಗಿಲು ತೆಗೆದು ಕರೆದ್ರು. ನಿಮ್ಮ ಗುರುಗಳು ಗುರುಗೋವಿಂದ ವಿಠ್ಠಲ ದಾಸರು ಎಷ್ಟು ಕೃತಿಗಳನ್ನ ವಾದಿರಾಜರ ರುಜುತ್ವ ಪರವಾಗಿ ಮಾಡಿದ್ದಾರೆ ಎಂದರು. ಅವರ ಎಲ್ಲಾ ಕೃತಿಗಳಲ್ಲೂ ವಾದಿರಾಜರ ವಿಚಾರವನ್ನ ತಾವು ಹೇಳಿದ್ದಾರೆ. ಅದರಲ್ಲಿ ವಾದಿರಾಜರ ಮೇಲೆ ಸುಮಾರು 14 ಕೀರ್ತನೆಗಳವರ ರುಜುತ್ವದ ಬಗ್ಗೆ ಮಾಡಿದ್ದಾರೆ. ಲಾತವ್ಯ ಅಂತ ಒಂದು ಮಾಡಿದ್ದಾರೆ. ವಾದಿರಾಜ ಗುರುಮಾನತೋಸ್ಮಿ ಸತತಂ ಅಂತೆಲ್ಲ ಮಾಡಿದ್ದಾರೆ ಅಂತೆಲ್ಲ ನಾನು ಹೇಳಿದಾಗ 25 ಜೀವನ ಸಾಧನ ಬೋಧನೆ ವಿಚಾರ ಸಂಕಿರಣಗಳನ್ನ ಬೇರೆ ಬೇರೆ ಕಡೆ ನಡೆಸಿ ಇಲ್ಲಿಗೆ ಬಂದು ಮಾಡಿದ. ಕೊನೆಯಲ್ಲಿ ಹೇಳಿದ ಮಾತವರು, ಇಲ್ಲಿಗೆ ಬಂದು ಸಮರ್ಪಣೆ ಮಾಡ್ತಾ ಇದ್ದೀರಿ. ನಿಜವಾಗಿ ಇದು ಕೃತಿಯುಗದ ಧರ್ಮ. ನಿಮ್ಮೂರಿಗೆ ಬಂದಾಗ ನೀವೇನ್ ಪಾದ ಪೂಜೆ ಮಾಡ್ತೀರಿ, ಕಾಣಿಕೆ ಕೊಡ್ತೀರಿ, ನಿಮ್ ಕರ್ತವ್ಯ ಮಾಡ್ತೀರಿ. ಆದ್ರೆ ನೀವೇ ಇಲ್ಲಿಗೆ ಬಂದು ಮಾಡ್ತಾ ಇದ್ದೀರಲ್ಲ, ಇದು ಕೃತಿಯುಗದ ಧರ್ಮ. ಇದನ್ನ ಅನುಸರಣೆ ಮಾಡ್ತಾ ಇದ್ದೀರಿ ನೀವು. ನಿಮ್ಮ 25 ಕಡೆ ಮಾಡಿದ ಆರಾಧನೆಯನ್ನ ಭೂತರಾಜರು ಸ್ವೀಕಾರ ಮಾಡಿದ್ದಾರೆ, ವಾದಿರಾಜರು ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳಿದರು.
ಅಂತ ಹೇಳಿದ ಮೇಲೆ ಒಂದು ಯುಕ್ತಿ ಮಲ್ಲಿಕ ಅಂತ ಹೇಳಿ ಒಂದು ಪುಸ್ತಕ, ಅದಿನ್ನು ಈಗ ಪ್ರಿಂಟ್ ಆಗಿದೆ, ಆಗ ಪ್ರಿಂಟ್ ಆಗಿರಲಿಲ್ಲ, DTP ಮಾತ್ರ ಇತ್ತು. ಅದನ್ನು ಅವ್ರ ಕೈ ಕೊಟ್ಟೆ, ಇದು ನೋಡಿ ಅಂತ. ಸ್ವಲ್ಪ ಹಿಂಗೆ ನೋಡಿದ್ರು, ನೋಡ್ಬಿಟ್ಟು ನಿಪ್ಪಾಣಿ ಗುರುರಾಜಾಚಾರ್ಯ ಕೈನಲ್ಲಿ ಕೊಟ್ಟು ಇದನ್ನ ಆಮೇಲೆ ಪಬ್ಲಿಷ್ ಮಾಡಿ ಅನೇಕ ಜನರಿಗೆ ಅನುಕೂಲ ಆಗುತ್ತೆ, 300 ಪದ್ಯಗಳು ಬರೆದಿದ್ದಾರೆ ಗುರುಗಳನ್ನು ಅಂತ ಹೇಳಿದರು. ಸರಿ ಅಂತೆ. ಮಧ್ಯಾಹ್ನದ ಸೆಷನ್ಗೆ ನನ್ನನ್ನು ಕರಿಬೇಡಿ, ಕಾಯ್ತಾ ಇರಬೇಡಿ, ಇಂಪಾರ್ಟ್ ನೀವು ಮುಂದುವರಿಸಿ. ಇಷ್ಟೆಲ್ಲ ಸೂಚನೆ ಕೊಟ್ಟರು ನಮ್ಗೆ ಅರ್ಥ ಆಗಲಿಲ್ಲ. ಏನೋ ಪಾಪ ಸ್ವಾಮಿಗಳ ಕೆಲಸ ಇರುತ್ತೆ, ಅದಕ್ಕೆ ಹೇಳಿದ್ದಾರೆ ಅಂತ ಅನ್ಕೊಂಡ್ರೆ ಇದಾದ್ಮೇಲೆ ಇದು 1:20 1:40 ಇಷ್ಟರಲ್ಲಿ ನಡೆದಿರುವಂಥ ಸಂಭಾಷಣೆ ಇದು. ಆಮೇಲೆ ಅಲ್ಲಿ ಸೀತಾರಾಮ್ ಅವರ ಶಿಷ್ಯ, ಗೋವಿಂದಣ್ಣ ಅಂತ ಇನ್ನೊಬ್ಬರಿದ್ರು ಅವರ ಶಿಷ್ಯ, ನಾನು ಮತ್ತೆ ಗುರುರಾಜ್ ಅಂತ ಹೇಳಿ ವಾಸಿಷ್ಠ ಕೃಷ್ಣ ವಿಠಲ ನಮ್ಮ ಗುರುಗಳ ಶಿಷ್ಯ, 4 ಜನ ಇತ್ತು. ಮಂತ್ರಾಕ್ಷತೆ ಕೊಟ್ಟರು, ಕಲ್ಸಕ್ಕರೆ ಕೊಟ್ಟರು, ಶೇಷವಸ್ತ್ರ ಹೊಲಿಸಿದ್ರು. ಸ್ವಾಮಿ ನಾಳೆ ಊರಿಗೆ ಹೋಗೋದು, ನಾವು ನಾಳೆ ತಗೋತೀನಿ ಅಂದೆ. ಬೇಡ ಇವತ್ತು ತಗೊಂಬಿಡಿ ಅಂದ್ರು. ಆಗ್ಲೂ ಅರ್ಥ ಆಗಲಿಲ್ಲ. ಇವತ್ತು ಕೊಡೋದಲ್ಲಿ ಕೊಟ್ಬಿಡ್ತೀನಿ ಮಂತ್ರಾಕ್ಷತೆ, ನಾಳೆ ಹೋಗಿ ಪರವಾಗಿಲ್ಲ ಅಂದ್ರು. ಸರಿ, ಆ ಮಂತ್ರಾಕ್ಷತೆ ಕೊಟ್ಟರು. ನಾನು ಸಾಮಾನ್ಯ ಊರಿನಲ್ಲಿ ಅನೇಕ ಜನ ಕೇಳ್ತಾರೆ, ಸ್ವಾಮಿ ಸ್ವಲ್ಪ ಮಂತ್ರಾಕ್ಷತೆ ಕೊಡಿ ಅಂತ. ಡಬ್ಬಿಯಿಂದ ಅಷ್ಟು ಸುರಿದು ಕೊಟ್ಟರು ಲಾಸ್ಟ್. ಆ ಡಬ್ಬಿಯಿಂದ ಆದ್ರೆ ಇನ್ಯಾರಿಗೂ ಮಂತ್ರಾಕ್ಷತೆ ಕೊಡಲ್ಲ, ಇದೇ ಕೊನೆಯ ಮಂತ್ರಾಕ್ಷತೆ ಅನ್ನೋ ಅರ್ಥದಲ್ಲಿ ಮಾಡ್ಬಿಟ್ಟು ಕೆಳಗಡೆ ಬೀಳ್ತಾ ಇದ್ರು. ಇದೇನು ಈ ಕೆಳಗಡೆ ಬೀಳ್ತಾ ಇದಾರಲ್ಲ ಅನ್ಕೊಂಡು ನಾವು ಹೋಗಿ ಹಿಂಗೆ ಕೈ ಹಿಡ್ಕೊಂಡೆ. ನಾವೇನು ಸ್ವಾಮಿಗಳ ಕೈ ಹಿಡ್ಕೊಂಡು ನಾನೇನು ಮಾಡೋದು, ನಮಗೂ ದಿಗ್ಭ್ರಮೆ ಆಗಬೇಕು. ಸೀತಾರಾಮ್ ಏನಪ್ಪಾ ಅಂದ್ರೆ ಅಲ್ಲಿಂದ ಮೊಬೈಲ್ ಎಲ್ಲಿಗೂ ಹೋಗಲ್ಲ, ಹೊರಗಡೆಗೆ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ ಮೊಬೈಲು. ಆಮೇಲೆ ಏನಪ್ಪಾ ಅಂದೆ, ಅವನಿಗೂ ದಿಗ್ಭ್ರಮೆ ಆಗೋಯ್ತು, ಗೋವಿಂದಣ್ಣನೂ ದಿಗ್ಭ್ರಮೆ. ಆತ್ಮಕೂರ ಆನಂದ ತೀರ್ಥಾಚಾರ್ಯ ಅಲ್ಲಿ ಬಂದಿದ್ರು, ಅವ್ರನ್ನ ಕರೆಸಿದ್ವು. ಇಂಥ ರೂಮ್ನಲ್ಲಿ ಇದ್ದಾರೆ, ಕರ್ಕೊಂಬ ಅಂತ ಹೇಳಿದೆ. ಹೋಗಿ ಕರ್ಕೊಂಬ. ಅವ್ರು ಸ್ವಲ್ಪ ಆಯುರ್ವೇದಿಕ್ ಗೊತ್ತಿತ್ತು. ಅವ್ರಿಗೆ ಕೈ ಹಿಡಿದು ನೋಡಿ, ಇನ್ನು 2 ನಿಮಿಷ ಗುರುಗಳದ್ದು ಪ್ರಾಣೋತ್ಕ್ರಮಣ ಆಗುತ್ತೆ ಅಂದ್ಬಿಟ್ಟು ವಾದಿರಾಜನ ವೃತ್ತಿಗೆ ತೆಗೆದು ಅವರು ಬಾಯಿಗೆ ಹಾಕಿದ್ರು. ನಾನು ಹಾಕಿದೆ, ಸೀತಾರಾಮ, ಗೋವಿಂದಣ್ಣ, ಅದು 5 ಜನ, ಆತ್ಮಕೂರಾಚಾರ್ಯ ಅದು 5 ಜನ. ಹಾಕಿದ ಕೂಡಲೇ ಮಾ 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 ಶಬ್ದ ಕೇಳಿಸ್ತು. ಅಮ್ಮ ಅಮ್ಮ ಅಂತ ಇದ್ದಾರೆ ಅಂತ ಕೆಲವರು. ನಾವು ಹೇಳಿದಿಲ್ಲ, ರಾಮ ರಾಮ ಅಂತ ಇದ್ದಾರೆ. ಅಮ್ಮ ಅಂತ ಯಾಕಂದ್ರೆ 64 ವರ್ಷ ಸನ್ಯಾಸಿ ಜೀವನ ಮಾಡಿದವರು, ಅವ್ರ ಅಕ್ಕ ತಂಗಿರು ಬಂದವ್ರನ್ನೇ ದೂರದಲ್ಲಿ ಯಾವುದೋ ಒಂದು ರೂಮ್ನಲ್ಲಿ ಇಳಿಸ್ಕೊಂಡಿದ್ರಂತೆ. ಇವರು ಮಾತಾಡ್ತಿರ್ಲಿಲ್ಲ, ಹೇಳಬೇಕು ಅಂತ. ಮಾಕ್ಕೆ ಒತ್ತು ಕೊಟ್ರೆ ಅಮ್ಮ ಆಗುತ್ತೆ, ಇಲ್ಲೇ ಮಾ ಆಗುತ್ತೆ ಅಲ್ವಾ. ಆದ್ರಿಂದ ಮಕಾಶ ಶಬ್ದ ಮಾತ್ರ ಕೇಳಿಸ್ತು, ರಾಮ 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 ಅಂತ ಹೇಳಿ. ಅವರೇನು ನನಗೆ ಹೊಟ್ಟೆ ನೋವು ಅನ್ಲಿಲ್ಲ, ತಲೆನೋವು ಅನ್ಲಿಲ್ಲ, ವಾಮಿಟಿಂಗ್ ಸೆನ್ಸೇಷನ್ ಇದೆ ಅನ್ಲಿಲ್ಲ. ನಗ್ತಾ 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 ಇದ್ದಾರೆ. ಹೋಗಿದ್ದಾರೆ ಅಂತಂದ್ರೆ ನಂಬಿಕೆನೇ ಇಲ್ಲ. ಆಮೇಲೆ ಸುದ್ದಿ ಹರಡ್ತು ಎಲ್ಲ ಕಡೆಗೆ. ಬಂದಿದ್ದವರೆಲ್ಲ 250 ಜನ ನಮ್ಮಲ್ಲೇ ಇದ್ರು. ಆದ್ರಿಂದ ಎಲ್ಲ ಬಂದ್ರು, ಸೇರಿದ್ರು. ಗುರು ಗೋವಿಂದ ವಿಠಲದಾಸರ ಜೀವನ ಸಾಧನ ಬೋಧನೆ ವಿಚಾರ ಸಂಕಿರಣ ಅಂತ ಬೋರ್ಡ್ ಇತ್ತು. ಅದ್ರ ಮೇಲ್ಗಡೆ ಶ್ರೀ ವಿಶ್ವೋತ್ತಮ ತೀರ್ಥರ ಜೀವನ ಸಾಧನ ಬೋಧನ ಅಂತ ಮಾಡ್ಬಿಟ್ಟು ಅದು ಶುರು ಆಗೋಯ್ತು. ಇದಕ್ಕೆ ಆಮೇಲೆ ಬೇರೆ ಬೇರೆ ಕಡೆಯಿಂದ ಅವರ ಭಕ್ತರೆಲ್ಲ ಬಂದ್ರು. ಈ ಸ್ವಾಮಿಗಳು ಇವತ್ತಿರ್ತಕ್ಕಂಥ ಸ್ವಾಮಿಗಳು ಪರ್ಯಾಯ ಇದರಲ್ಲಿ ಚಾತುರ್ಮಾಸ ಕೂತಿದ್ರು, ಉಡುಪಿಯಲ್ಲಿ ಕೂತಿದ್ರು. ಅವರು ಮತ್ತೆ ಶಿರೂರು ಮಠದವರು ಸುಮಾರು 6:30 ಗಂಟೆ ಅಷ್ಟೊತ್ತಿಗೆ ಅವರು ಸಹ ಬಂದರು. ಮುಂದೆ ಅವರ ಸಂಪ್ರದಾಯದ ಪ್ರಕಾರ ನಡೆಸಬೇಕಾದ ಕಾರ್ಯಗಳನ್ನೆಲ್ಲವನ್ನು ಸಹ ತಾವು ನಡೆಸಿ ಇವತ್ತು ಸಹ ಅಪೂರ್ವವಾದ ರೀತಿಯ ಒಂದು ಬೃಂದಾವನವನ್ನು ಸೋದೆಯೊಳಗೆ ನೋಡ್ತೇವೆ. ರಾಜರ ಎದುರಿಗೆ ಕೂತ್ಕೊಂಡಿದ್ದಾರೆ. ಎಲ್ಲರ ಬೃಂದಾವನ ಚೌಕಾಕಾರವಾಗಿದ್ರೆ ಸಾಮಾನ್ಯ, ಇವತ್ತು ವರ್ತುಲಾಕಾರವಾಗಿರ್ತಕ್ಕಂಥ ಬೃಂದಾವನವನ್ನ ನಾವು ನೋಡ್ತಾ ಇದ್ದೀವಿ ಸೋದಾ ಕ್ಷೇತ್ರದಲ್ಲಿ. ಈಗ ಮಾಡಬೇಕಾದಂಥ ಕಾಲದಲ್ಲಿ ಏನ್ ಮಾಡ್ತು, ನಾವು ಅವ್ರದ್ದು ಕಂಟಿನ್ಯೂ ಮಾಡಿದ್ವಲ್ಲ, ಅವಾಗ ಬೆಳಿಗ್ಗೆ ಅವ್ರಿಗೆ ಇಟ್ಟಂತ ಹಾರ ಅಲ್ಲೇ ಇಟ್ಟಿದ್ರು ಸೀತಾರಾಮ. ಸಾಯಂಕಾಲ ಫೋಟೋ ಇಟ್ಬಿಟ್ಟು ಅದೇ ಹಾರ ಅದೇ ಫೋಟೋಕ್ಕೆ ಹಾಕಿದ್ರು. ಬೆಳಿಗ್ಗೆ ಒಬ್ಬ ವ್ಯಕ್ತಿಗೆ ಹಾಕಿದ ಹಾರ ಸಾಯಂಕಾಲ ಅವ್ರ ಭಾವಚಿತ್ರಕ್ಕೆ ಆಗುವಂತ ಪ್ರಸಂಗ ಬಂತು ನಮ್ಗೆ. ಹೆಂಗಾಗಿರ್ಬೇಕು ಲೆಕ್ಕ ಹಾಕೊಳ್ರಿ. ಇಷ್ಟೆಲ್ಲ ಆದ್ರೂ ಸಹ ಇದೆಲ್ಲ ಮತ್ತೆ ಅವರ ವೃಂದಾವನ ಮಳೆ ಚುಂತುರು ಮಳೆ ಬರ್ತಾ ಇತ್ತು, ಇದಾಯ್ತು. ಇಷ್ಟೆಲ್ಲ ಆದರೂ ಸಹ ಸುಮಾರು ರಾತ್ರಿ 1:30 ಗಂಟೆ ಆಯ್ತು. ಇಷ್ಟೆಲ್ಲ ಆಗೋದು. ನಾವು ಆಮೇಲೆ ಹೋಗಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ರೂಮ್ಗೆ ಹೋದ್ರೆ ಮತ್ತೆ 4 ಗಂಟೆಗೆ ಸರಿಯಾಗಿ ಸ್ವಾಮಿಗಳು ಎದ್ಬಿಟ್ಟಿದ್ದಾರೆ. ಇವರು ವಿಶ್ವಲ್ಲಭ ತೀರ್ಥರು ಪೂಜೆ ಕೂತ್ಬಿಟ್ಟಿದ್ದಾರೆ. ಹಿಂದಿನ ದಿವಸ ಏನು ಹಾಗೆ ಇದೋ ಏನು ಅನ್ನೋ ರೀತಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಸಮಾರಂಭ ಇವ್ರು ಮಾಡಿದ್ರು, ಉದ್ಘಾಟನೆ ಅವ್ರು ಮಾಡಿದ್ರು, ಸಮಾರಂಭ ಇವರು ಮಾಡಿದ್ರು. ಹೀಗೆ ಅವರ ಅಂತ್ಯಕಾಲ ಅಂತನ್ನೋದು ವಿಶೇಷವಾಗಿ ಇರ್ತಕ್ಕಂಥದ್ದಾಗಿತ್ತು. ಯತೀಂದ್ರ ಚಂದ್ರ, ಅಸ್ತಂಗತನಾದ ತತ್ವಜ್ಞಾನ ಸೂರ್ಯ, ಮರೆಯಾದ ವಾದಿರಾಜ ಋಜುತ್ವ ಮಹಿಮಾ ಜ್ಞಾನ ಸಂಪನ್ನ ಸೇನಾನಿ ಕಾಣದಾದ ಸಜ್ಜನಿಕೆಯ ಮೂರ್ತ ರೂಪ ಅದೃಶ್ಯವಾಯಿತು.
ಎಂಬುದಾಗಿ ತಾವು ಹೇಳ್ತಾರೆ. ವಾದಿರಾಟ್ ಪ್ರಿಯರಾದ ಶ್ರೀಗಳವರು ವಾದಿರಾಜ ಪದಕಂಚ ಮಧುವ್ರತರಾದರು, ತಡವಾಗಿ ಬಂದ ಭಕ್ತಸ್ತೋಮ ಗದ್ಗದ ಕಂಠವುಳ್ಳವರಾದರು. ಆದ್ದರಿಂದ ಗುರುಗಳು ದೃಶ್ಯ ರೂಪದಿಂದ ಕಾಣದೇ ಇದ್ರು ತೇಜೋ ರೂಪದಿಂದ ಸನ್ನಿಹಿತರಾಗಿದ್ದಾರೆ ಎಂಬತಕ್ಕಂಥ ವಿಚಾರ ಅಂತನ್ನೋದು ಬಂತು. ಪೂಜ್ಯ ಶ್ರೀಗಳವರ ವಾದಿರಾಜರ ಒಂದು ಕಡು ಕಾರುಣ್ಯದ ಕೂಸು ಅನ್ನಲ್ಲಿ ಎರಡು ಮಾತಿಲ್ಲ. ಶಾಶ್ವತವಾದ ಸ್ವಪ್ನ ವೃಂದಾವನ ಆಖ್ಯಾನ ಶಿಲಾಲೇಖನ ಸೇವೆಯನ್ನ ರಾಜರು ವಿಶ್ವೋತ್ತಮ ತೀರ್ಥ ಗುರುಗಳ ಮುಖೇನ ಪೂರೈಸಿ ಅದನ್ನು ಸ್ವೀಕಾರ ಮಾಡಿ ಹೃನ್ಮಂದಿರಸ್ಥ ಹಯಮುಖ ದೇವರಿಗೆ ಸಮರ್ಪಣೆ ಮಾಡಿ ಅನುಗ್ರಹ ಮಾಡಿದ್ದಾರೆ. ಇಮಾಂ ಕೃತಿಂ ಶಿಲಾಯಾಂತು ಲೇಖಯಿತ್ವ ಮಮಾಗ್ರತಃ ಸ್ಥಾಪಯೇ ದತ್ರತಾಂ ದೃಷ್ಟ ಸಂತೋಷಮಾಪ್ನಯು ಎಂಬತಕ್ಕಂಥ ರಾಜರ ಒಂದು ಆದೇಶದಂತೆ ವಿಪ್ರರಾಗಿ ಸ್ವಪ್ನ ಮುಖೇನ ಶ್ರೀ ರಾಜರಿಂದ ಆಖ್ಯಾನ ಶ್ರವಣ ಮಾಡಿ ವೃಂದಾವನಾಚಾರ್ಯ ರೂಪದಿಂದ ವ್ಯಾಸನಯನಾದಿ ನಿದರ್ಶನಗೈದ ಆ ಮಹನೀಯರೇ ವಿಶ್ವೋತ್ತಮ ತೀರ್ಥರಲ್ಲಿ ಮೂರ್ತಿವಂತರಾಗಿ ನೆಲೆ ನಿಂತು ಈ ಅನಿತರ ಸ್ವಪ್ನ ವೃಂದಾವನ ಆಖ್ಯಾನ ಶಿಲಾಲೇಖನವನ್ನು ಪೂರೈಸಿ ಅನುಗ್ರಹಿಸಿದ್ದಾರೆ. ಪ್ರಸ್ತುತ ಹೇಳೋರು ನಮ್ಮ ಸ್ವಾಮಿಗಳಲ್ಲಿ ಕೂತಿದ್ರು ಅಂದ್ರೆ ಅವ್ರು ಇರ್ತಕ್ಕಂಥ ಕಾಲದಲ್ಲಿ ಆ ರೂಮ್ನ ಇದೇ ಬೇರೆ ತರ ಇತ್ತು. ಈ ಕಡೆ ಶೇಷ ವಸ್ತ್ರ, ಈ ಕಡೆ ಪುಸ್ತಕಗಳು, ಈಗ ಮಧ್ಯದಲ್ಲೇ ಸ್ವಾಮಿಗಳು ಕೂತಿರೋದು, ಮೇಲ್ಗಡೆ ದೇವ್ರ ಪೆಟ್ಟಿಗೆ ಇಟ್ಟಿರೋದು. ರಾತ್ರಿ ಹೊತ್ತೆಲ್ಲ ಶಬ್ದ ಆಗೋದಂತೆ. ನಮ್ಮ ಪುಷ್ಕರಾಚಾರ್ಯ ಹೇಳಿದ್ರು, ಸ್ವಾಮಿಗಳು ಕೇಳಿದ್ರು, ಏನ್ ಸ್ವಾಮಿ ರಾತ್ರಿ ಎಲ್ಲ ಶಬ್ದ ಆಗುತ್ತೆ? ವಾದಿರಾಜರ ಪೂಜೆ ಮಾಡಿದ್ದ ದೇವರ ಪ್ರತಿಮೆಗಳಿದೆ, ಅದನ್ನ ದರ್ಶನಕ್ಕೆ ದೇವತೆಗಳು ಬಂದಿರ್ತಾರೆ, ಅದಕ್ಕೆ ಶಬ್ದ ಆಗ್ತಾ ಇದೆ ಅಂತ ಹೇಳೋರು. ನೋಡ್ರಿ ಎಷ್ಟು ಇದಿದೆ, ಅದಕ್ಕೆ ಆಗತ್ತಪ್ಪ, ನಮ್ಗೇನ್ ಅನ್ಸಲ್ಲ, ಅದು ಅವ್ರು ಬಂದು ದರ್ಶನ ಮಾಡ್ಕೊಂಡು ಹೋಗ್ತಿರ್ತಾರೆ ಎಂಬತಕ್ಕಂಥ ವಿಚಾರವನ್ನು ಹೇಳೋರಂತು. ಈ ರೀತಿ ಹತ್ತು ಹಲವು ಒಂದ್ ಕಡೆ ಹೋಗ್ತಾರೆ. ಕೂರ್ಮ ಕ್ಷೇತ್ರ ಅಂತ ಕಾಣುತ್ತೆ. ಯಾವುದೋ ಒಂದು ಕ್ಷೇತ್ರಕ್ಕೆ ಹೋದಾಗ ಅದು ಕರ್ನಾಟಕದ್ದಲ್ಲ, ಬೇರೆ ಪ್ರಾಂತ್ಯದ್ದು. ಆದ್ರಿಂದ ನರಸಿಂಹದೇವರ ಜಾತ್ರೆಯಲ್ಲಿ ದರ್ಶನ ಆಗ್ಬೇಕು, ಏನ್ ಮಾಡ್ಬೇಕು, ಸ್ವಾಮಿಗಳು ಬಂದಿದ್ದಾರೆ ಅಂತ ಹೇಳ್ಬೇಕು, ಮತ್ತೆ ಬಿಡಿಸ್ಬೇಕು ಅಂದ್ರೆ DC ಬಂದ್ರಂತೆ. ಆ DC ಸ್ವಲ್ಪ ಪರಿಚಯ ಉಳ್ಳದು. ಸ್ವಾಮಿಗಳು ಬಂದಿದ್ದಾರೆ ಅಂತ DC ಹೋದ್ರೆ ಒಂದು ಗೌರವ ಇದ್ದೇ ಇರುತ್ತಲ್ಲ. ಸ್ವಾಮಿಗಳು ಬಿಟ್ಟರು, ದರ್ಶನ ಆಯ್ತು, ಇದೆಲ್ಲ ಆಯ್ತು, ಸರಿ ವಾಪಸ್ ಬಂದ್ರು, ಸಂತೋಷ ಆಯ್ತು. ಅವ್ರು ಮಂತ್ರಾಕ್ಷತೆ ಕೊಡೋಣ ಅಂತ ತೆಗೆದು ಈ ಕಡೆ ನೋಡಿದ್ರೆ DC ಇಲ್ಲ, DC ಕಾರ್ ಇಲ್ಲ, ಪೊಲೀಸ್ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಯಾರು ಇಲ್ಲ. ಈ ತರ ಆಗಿತ್ತು ಅಂತ ನಾವು ಪುಷ್ಕರಾಚಾರ್ಯ ಅವ್ರ ಜೊತೆಗೆ ಹೋಗಿದ್ದಿರುತ್ತಾಗ ಅವರು. ಹಾಗೆಲ್ಲಪ್ಪ ಅವರು DC ಅಲ್ಲೆಲ್ಲ ಕೇಳಿದ್ರೆ ಯಾರು DC-ನೂ ಬಂದಿಲ್ಲ, ಯಾರು ಬಂದಿಲ್ಲ. ಭೂತರಾದ್ರು ಈ ಲೀಲೆ ತೋರಿಸಿದ್ರು. ಇದನ್ನ ಯಾರು ಮುಂದೆ ಹೇಳ್ಬೇಡಿ. ಇದ್ದಾಗ ಬೇರೆ ಕಡೆ ಎಲ್ಲಾದ್ರೂ ಆಗಿದ್ರೆ ಎಷ್ಟು ಪ್ರಚಾರ ಆಗಿರೋದು ಏನೋ, ಆದ್ರೆ ಅವ್ರು ಮಾತ್ರ ಎಲ್ಲೂ ಪ್ರಚಾರಕ್ಕೆ ಮಾಡ್ಲೇ ಇಲ್ಲ. ಪ್ರಚಾರ ಬೇಡ ಅಂತ ಇಷ್ಟಿಲ್ಲ. ವೃಂದಾವನಾಖ್ಯಾನವನ್ನು ಶಿಲಾಲೇಖನ ಮಾಡಿದ್ರು ಸಹ ಅದ್ರ ಕೆಳಗಡೆಗೆ ಒಂದು ತಮ್ಮ ಹೆಸರಾಕ್ಬಿಟ್ಟು ಒಂದು ಇಂಥ ಕಾಲದಲ್ಲಿ ಆಯ್ತು ಅಂತಂದಿದ್ದೆ ಹಾಕೋಣ ಅಂತಂದ್ರೆ ಮೊದಲು ಒಪ್ಲೇ ಇಲ್ಲ, ಅದು ಬೇಡ ಅಂತ. ಆಮೇಲೆ ಶಿಷ್ಯರ ಬಲವಂತಕ್ಕೆ ಕಟ್ಟು ಬಿದ್ದು ಆ ಶಿಷ್ಯರೆಲ್ಲ ಸೇರಿಸಿ ಅದನ್ನ ಹಾಕಿದ್ದಾರೆ ಹೊರತು ಅವ್ರು ಅದಕ್ಕೆ ಬೇಡ, ಯಾಕೆ ಬೇಕು, ಕಾರ್ಯ ಆಯ್ತು ಬಿಡ್ರಿ. ಇವತ್ತು ಅಂತಹ ಯಶೋಧ ಕ್ಷೇತ್ರದಲ್ಲಿ ಅವರ ಪ್ರೇರಣೆಯಂತೆ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರಿಗೆ ಸನ್ಯಾಸ ಕೊಡೋದು ಅಷ್ಟೇ. ಮೊದಲು ಅವರನ್ನ ಆರಿಸಿ ಜಾತಕ ನೋಡಿ ಅವ್ರಿಗೆ ಇಟ್ಟುಕೊಂಡು ಮಠದಲ್ಲಿ ಪೂಜಾ ಪುನಸ್ಕಾರಗಳನ್ನು ಹೇಗೆ ಮಾಡಬೇಕು ಅನ್ನೋದನ್ನ ತಿಳಿಸಿ ಎಲ್ಲರನ್ನ ಕರೆಸಿ, ಮಠಕ್ಕೆ ಸಂಬಂಧಪಟ್ಟ ಎಲ್ಲರನ್ನ ಸಹ ತಾವು ಕರೆಸಿ, ಆದ್ದರಿಂದ ಅವರ ಮೂಲಕವಾಗಿ ಅವ್ರಿಗೆಲ್ಲರಿಗೂ ಸಹ ಅನುಮತಿಯನ್ನ ತಾವು ಪಡ್ಕೊಂಡು ಆಮೇಲೆ ಇವತ್ತು ಸನ್ಯಾಸವನ್ನು ತಾವು ಕೊಟ್ಟಿದ್ದು. ಇವತ್ತು ಸುಮಾರು 4 ಕೋಟಿಗೂ ಹೆಚ್ಚು ವೆಚ್ಚ ಆಗ್ತಕ್ಕಂತಹ ಆ ಒಂದು ಕಟ್ಟಡದ ನವೀಕರಣ ಅನ್ನೋದನ್ನ ಮಾಡ್ತಾ ಇದ್ದಾರೆ. ಮೊನ್ನೆ ಕಳೆದ ವಾರ ಹೋದಾಗ ಹತ್ತಿರದಿಂದ ರಾಜರ ದರ್ಶನ ಆಯ್ತು ಅಂತೆ. ಹೊರಗಡೆ ಪ್ರಾಕಾರದಿಂದ ಆಗ್ತಾ ಇತ್ತು, ಈಗ ಪ್ರಾಕಾರ ಎಲ್ಲ ಹೊಡೆದಿದ್ದಾರೆ. 5 ವೃಂದಾವನ ಮಾತ್ರ ಇದೆ, ಹತ್ತಿರದಲ್ಲಿ ಅಷ್ಟಕ್ಕೆ ಕವರ್ ಮಾಡಿದ್ದಾರೆ. ಹತ್ತಿರದಿಂದ ರಾಜರ ದರ್ಶನ ಆಯ್ತು ಈ ಸರ್ತಿ ಎಂಬುದಾಗಿ ಒಂಥರ ಆನಂದ ಆಯ್ತು. ಆದ್ದರಿಂದ ಮಾಡ್ತಾ ಇದ್ದಾರೆ, ದೊಡ್ಡ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಇನ್ನು ಭಾವಿ ಸಮೀರ ಗುರುಕುಲ ಅದು ಇವರು ಸ್ಥಾಪನೆ ಮಾಡಿದ್ದೆ, ಯಾರು ವಿಶ್ವೋತ್ತಮ ತೀರ್ಥರ ಕಾಲದಲ್ಲಿ ಸ್ಥಾಪನೆ ಮಾಡಿದ್ದೇನೆ. ಅದನ್ನು ಸಹ ಯಾರ್ದಾದ್ರೂ ಮನೆಗೆ ಬಂದ್ರೆ ನಿಮ್ಮ ಮನೆಯಿಂದ ಒಬ್ಬ ಹುಡುಗನ್ ಕೊಡ್ರಿ ಅಷ್ಟೇ ಕೇಳ್ತಾ ಇತ್ತು. ಏನ್ ಕೊಡ್ಬೇಕು, ಅದಕ್ಕೆ ಏನು ಕೊಡ್ಬೇಡ, ಒಂದು ಲಂಗೋಟಿ ಹಾಕ್ಬಿಟ್ಟು ಕಳಿಸ್ಬಿಡ್ರಿ, ಮಿಕ್ಕಿದ್ ನಾವು ನೋಡ್ಕೋತೀವಿ ಅಂತ ಹೇಳ್ತಾ ಇದ್ರು. ಅವತ್ತು ಪ್ರಾರಂಭ ಆಗಿದ್ದು ಸುಮಾರು 6-7 ಜನರಿಂದ. ಇವತ್ತು 64 ವಿದ್ಯಾರ್ಥಿಗಳಿದ್ದಾರೆ. ಮೊನ್ನೆ ಸುಧಾಮಂಗಳ ಮಾಡಿ ದೊಡ್ಡ ಕಾರ್ಯಕ್ರಮ ಎಲ್ಲ ಮಾಡಿದ್ರು. ಅವರು ಸಹ ಕುಂಭಾಸಿ ಒಳಗೆಲ್ಲ ನೆರವೇರಿಸಿದ್ರು. ಅವರ ಒಂದು ಆಶೀರ್ವಾದದ ಫಲವಾಗಿ ಭಾವಿ ಸಮೀರ ಗುರುಕುಲದಲ್ಲಿ ಮತ್ತೊಂದು ಕೆಲಸ ಮಾಡ್ತಾ ಇದ್ರು. ಅವ್ರಿದ್ದಾಗ ನಾನು ಹೋಗಿದ್ದೆ ಇದಕ್ಕೆ. ತಿಂಗಳಲ್ಲಿ ಒಂದು ಶನಿವಾರ ಭಾನುವಾರ ಹರಿದಾಸ ಸಾಹಿತ್ಯದ ಪರಿಚಯ ಗುರುಕುಲದ ಹುಡುಗರಿಗೆ ಆಗ್ಬೇಕು ಅಂತ ಹೇಳಿ ಯಾರಾದರೂ ಒಬ್ರು ಹರಿದಾಸನ ಕರೆಸಿ ಯಾವುದೋ ಒಂದು ವಿಷಯದ ಬಗ್ಗೆ, ಹರಿಕಥಾಮೃತ ಸಾರದ ಬಗ್ಗೆನೋ, ಮುಂಡಿಗೆಗಳ ಬಗ್ಗೆನೋ ಏನೋ ಒಂದು ಪ್ರವಚನ ಮಾಡ್ರಿ ಅಂತ ಹೇಳಿ ಅದನ್ನು ಮಾಡಿದ್ರು. 3-4 ಸರ್ತಿ ನಾವು ಹೋಗಿದ್ದು. ಆ ರೀತಿಯೊಳಗೆ ಅಲ್ಲಿ ಸಹ ಆ ಹುಡುಗರಿಗೆ ಅದ್ರ ಪರಿಚಯನ್ನು ಮಾಡಿಕೊಟ್ರು. ಇವತ್ತು ಶಾಸ್ತ್ರ ವ್ಯಾಸಂಗ ಅಂತ ಅನ್ನೋದೆಲ್ಲ ವಿಶೇಷವಾಗಿ ನಡೆಸ್ತಾ ಇರತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಇಂತಹ
ಗುರುಸಾರ್ವಭೌಮರ ಅಂದ್ರೆ ನಮ್ಮ ವಿಶ್ವೋತ್ತಮ ತೀರ್ಥ ವಿಶ್ವ ಉತ್ತಮ ಹೆಸರಿಗೆ ತಕ್ಕಂತೆ ಇರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಇವತ್ತೇನು ವಾದಿರಾಜರ ರುಜುತ್ವ ಮಹಿಮಾ ಘೋಷ ಪರಾಕ್ ಅಂತ ಹೇಳ್ತಾರೆ. ಒಂದು ಕ್ಷಣದಲ್ಲಿ ವಾದಿರಾಜರ ದ್ವಂದ್ವ ಪದವನ್ನು ಭಜಿಸಿದವರಿಗೆ ಬೆಂದು ಹೋಗುವುದು ಪೂರ್ವ ಜನ್ಮದ ದುರಿತ ಕಾನನ ಅಂತ ಇದೆ. ಏನ್ ಹೇಳ್ತಾರಲ್ಲಿ? ಒಂದು ಕ್ಷಣದಲ್ಲಿ ವಾದಿರಾಜರ ದ್ವಂದ್ವ ಪದವನ್ನು ಭಜಿಸಿದವರಿಗೆ. ಯಾವುದು ದ್ವಂದ್ವ ಪದ ಎಂಬುದಾಗಿ ಹೇಳಿದ್ರೆ, ಒಂದು ಯತಿಗಳಾಗಿ ವ್ಯಾಸರಾಜರ ಹತ್ತಿರದಲ್ಲಿ ಇದ್ದು ಬಂದಂತ ವಾದಿರಾಜರ ಪದವಿ ಒಂದಾದರೆ, ಲಾತವ್ಯ ನಾಮಕರಾಗಿ ಋಜುಗಣಸ್ಥರಾಗಿರ್ತಕ್ಕಂಥ ಪದವಿ ಒಂದು. ಎರಡೂ ವಿಚಾರವನ್ನ ಭಜಿಸಿದವರಿಗೆ ಬೆಂದು ಹೋಗುವುದು ಪೂರ್ವ ಜನ್ಮದ ದುರಿತ ಕಾನನ. ಹಿಂಗಿದೆ ನೋಡ್ರಿ ಅದು ಅಂತ. ಆದ್ದರಿಂದ ಮಂದಮತಿಗಳು ಬಲ್ಲರೆ ಗೋವಿಂದ ಭಕ್ತರ ಮಹಿಮೆಯನ್ನ ಪುರಂದರಾದಿಗಳು ಅರಿವರಲ್ಲದೆ ಅಂತಾರೆ. ಅಂದ್ರೆ ಮಧ್ವವಿಜಯದಲ್ಲಿ ಬರುತ್ತೆ, ತಾಮಂತ್ರ ವರ್ಣೇನ ನೋರ್ಣನೀಯ ಶರ್ವೇಂದ್ರ ಪೂರ್ವೈ ಅಪಿವಕ್ತು ಕಾಮೆ ಸಂಕ್ಷಿಪ್ತ ವಾಕ್ಯ ಮಹಿಮಂದ ಬುದ್ಧೌ ಸಂತೋ ಗುಣಾಢ್ಯ ಕರುಣಾಂ ಕ್ರಿಯಾಸು ಅಂತ. ಹಾಗೆ ರುದ್ರಾದಿ ದೇವತೆಗಳು ಮಧ್ವಾಚಾರ್ಯ ವರ್ಣನೆ ಮಾಡಬೇಕು ಅಂತಾರೆ. ಹಾಗೆ ಪುರಂದರ ಅಂದ್ರೆ ಇಂದ್ರಾದಿ ದೇವತೆಗಳು ಇವರು ವರ್ಣನೆ ಮಾಡಬೇಕು ಅಂತ ಹೇಳ್ತಿದ್ರು. ಪಾರಮೇಷ್ಟಿ ಪದಾಧಿಕಾರಿ ಋಜುಪದಸ್ಥ ಗುರುರಾಜ ಪಟ್ಟಭದ್ರ ವ್ಯಾಖ್ಯಾನ ಸಿಂಹಾಸನಾಧೀಶ್ವರ ಅಜ್ಞಾನ ತಿಮಿರ ಮಾರ್ತಾಂಡ ಸುಜ್ಞಾನ ತೇಜೋಮಯ. ಈ ಪರಾಕಗಳನ್ನೆಲ್ಲ ಎಷ್ಟು ಅರ್ಥಪೂರ್ಣವಾಗಿದೆ ಎಂಬತಕ್ಕಂಥ ವಿಚಾರವನ್ನ ನಮ್ಮ ವಿಶ್ವೋತ್ತಮ ತೀರ್ಥ ಶ್ರೀಪಾದಂಗಳವರು ತಾವು ಹೇಳ್ತಾ ಇರ್ತಕ್ಕಂಥವರಾದ್ರು. ಆದ್ರಿಂದ ಲೋಕ ವಿಲಕ್ಷಣ ಅಂದ್ರೆ ಸನ್ಯಾಸ ಧರ್ಮ ಅಂತಂದ್ರೇನು ಅನ್ನೋದನ್ನ ಮಾರ್ಗದರ್ಶನ ಮಾಡ್ತಕ್ಕಂಥ ಅನೇಕ ಯತಿಗಳಲ್ಲಿ ಇವರೊಬ್ಬರು ಎಂಬತಕ್ಕಂಥ ವಿಚಾರಗಳನ್ನ ನಾವು ತಿಳಿಸಬಹುದು. ಆದ್ದರಿಂದ ಹಾಗಿದ್ದುಕೊಂಡು ಇವತ್ತು ಸಾಮಾನ್ಯ ಘಟ್ಟದ ಮೇಲಿನ ಪ್ರದೇಶ, ಘಟ್ಟದ ಕೆಳಗಿನ ಪ್ರದೇಶ ಅಂತ ಎರಡು ಭಾಗ ಆಗೋಗಿದೆ ಸಾಮಾನ್ಯವಾಗಿ. ಆದರೂ ವಾದಿರಾಜರ ವಿಚಾರ ಬಂದಾಗ ಘಟ್ಟದ ಮೇಲಿನವರು ಘಟ್ಟದ ಕೆಳಗಿನವರು ಎರಡು ಒಟ್ಟಿಗೆ ಸೇರ್ಕೊಂಡ್ಬಿಡ್ತಾರೆ. ವಾದಿರಾಜರ ಆರಾಧನೆ ಚಾಂದ್ರಮಾನ ಸೌರಮಾನ ಎರಡೂ ರೀತಿಯಲ್ಲಿ ಅಂದ್ರೆ ಫಾಲ್ಗುಣ ಬಹುಳ ತೃತೀಯನೇ ಬರುತ್ತೆ. ಬೇರೆ ಆರಾಧನೆಗಳೆಲ್ಲ ನೋಡ್ಕೊಂಡ್ಬಿಟ್ರಿ ಸೌರಮಾನ ರೀತಿ ಒಳಗೆ ಅವರು ಆಚರಣೆ ಮಾಡ್ತಾರೆ. ಸಿಂಹ ಮಾಸ, ಕಾರ್ಕಾಟ ಇವ್ರದ್ದು ಅಷ್ಟೇ. ವಿಶ್ವೋತ್ತಮ ತೀರ್ಥರು ವೃಂದಾವನ ಆಗಿದ್ದು ನಾಗರ ಪಂಚಮಿ ಚಾಂದ್ರಮಾನ ಅವತ್ತು ನಾವಲ್ಲಿತ್ತು. ಆದ್ರೆ ಅವರು ಸಿಂಹ ಮಾಸದಲ್ಲಿ ಪಂಚಮಿ ಷಷ್ಠಿ ದಿವಸ ಮಾಡ್ತೀವಿ ಅಂತ ಹೇಳಿ, ಷಷ್ಠಿ ಅವ್ರು ಬಂದಿತ್ತವತ್ತು ಅಂತ ಹೇಳಿ ನಾಳೆ ಋಷಪಂಚಮಿ ಆದ ಮಾರನೇ ದಿವಸ ಷಷ್ಠಿ ಅವತ್ತು ದಿವಸ ಆರಾಧನೆ ಅನ್ನೋದು ನಡೆಸೋದು. ಅದು ಅವರ ಸಂಪ್ರದಾಯ, ಅವರು ಸಂಪ್ರದಾಯ ಮಾಡ್ಕೊಂಡು ಬಂದಿರತಕ್ಕಂಥವರಾಗಿದ್ದಾರೆ. ಆದ್ರಿಂದ ಇಂತಹ ಒಬ್ಬ ವ್ಯಕ್ತಿ ನಮ್ಮ ಕಣ್ಣೆದುರಿಗೆ ನಾವು ನೋಡಿದಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ಅವರ ಅನುಭವಗಳು ನನಗೆ ಹೆಂಗಾಗಿದೆ ಹಂಗೆ ಅನೇಕ ಜನರಿಗೆ ಅನೇಕ ಅನುಭವಗಳಾಗಿದೆ. ಅವ್ರ ಜೊತೆಯಲ್ಲಿದ್ದವ್ರಿಗಂತೂ ತುಂಬಾನೇ ಅನುಭವಗಳಾಗಿರ್ತಕ್ಕಂಥದ್ದು ಉಂಟು. ಅಂತಹ ವ್ಯಕ್ತಿಯ ಬಗ್ಗೆ ಇವತ್ತು ಒಂದು ಸ್ಮರಣೆ ಮಾಡ್ತಕ್ಕಂಥ ಒಂದು ಸೌಭಾಗ್ಯ. ಅವರ ಆರಾಧನಾ ವಿಶೇಷ ಅಂತ ದಿವಸದಲ್ಲಿ ಅವರ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ವಿಶೇಷ. ಎಷ್ಟು ಜ್ಞಾಪಕ ಇರೋದು ಅಂದ್ರೆ ಒಂದ್ಸರ್ತಿ ಕೇಳಿದೆ ಅವ್ರನ್ನ, ವಿಶ್ವಪ್ರಿಯ ಲೀಲಾ ವಿಲಾಸ ಅನ್ನೋ ಪುಸ್ತಕ ನನಗೆ ಬೇಕು ಸೋದೆಗೆ ಹೋದಾಗ ಕೇಳಿದೆ. ಅವತ್ತು ಸಿಕ್ಲಿಲ್ಲ ಪಾಪ ಅವ್ರ ಪುಸ್ತಕ. ಇದನ್ನ ಜ್ಞಾಪಕ ಇಟ್ಕೊಂಡಿದ್ದು ಸುಮಾರು 2 ವರ್ಷಗಳ ನಂತರ ಮೈಸೂರಿನಲ್ಲಿ ನಮ್ಮ ಗುರುಗೋವಿಂದ ವಿಠ್ಠಲ ನಿವಾಸಕ್ಕೆ ಒಂದು ಕಾರ್ಯಕ್ರಮಕ್ಕೆ ಬಂದ್ರು. ಬಂದ ಕೂಡಲೇ ಕೈನಲ್ಲಿ ಪುಸ್ತಕ ಹಿಡ್ಕೊಂಡ್ ಬಂದಿದ್ದಾರೆ. ದಾಸರೇ ತಗೊಳ್ರಿ ನೀವು ಕೇಳಿದ ಪುಸ್ತಕ. 2 ವರ್ಷ ಆಗೋಗಿದೆ, ನಾ ಕೇಳಿದ್ದೆ ನಂಗೆ ಮರ್ತೋಗಿದೆ. ಅವ್ರು ಕೊಡ್ತಾ ಇದ್ದಾರೆ, ಈ ಪುಸ್ತಕ ನೀವು ಕೇಳಿದ್ರಿ ಎಲ್ಲ ಅವತ್ತು ತಗೊಳ್ರಿ. ಇದು ಅವರ ಒಂದು ಜ್ಞಾಪಕ ಶಕ್ತಿ ಎಂಬತಕ್ಕಂಥದ್ದು ಇತ್ತು ಎಂಬತಕ್ಕಂಥ ವಿಚಾರವನ್ನು ಹೇಳಿದೆ. ಅಂತಹ ಒಂದು ಯತಿಗಳ ಒಂದು ಸ್ಮರಣೆಯನ್ನ ಮಾಡುವ ಭಾಗ್ಯ ಈ ದಿವಸ ಬಂದದ್ದು. ಅಂತಹವರ ಆಶೀರ್ವಾದ ನಮ್ಮ ಮೇಲೆ ಚಿರಕಾಲ. ಅವರ ಆಶೀರ್ವಾದ ಅಂದ್ರೆ ವಾದಿರಾಜರ ಆಶೀರ್ವಾದ. ಆ ಪೀಠದಲ್ಲಿ ಇದ್ದಂಥ ಮಹನೀಯರು ಇವತ್ತು ವಿಶ್ವಲ್ಲಭ ತೀರ್ಥರಲ್ಲಿ ಸನ್ನಿಹಿತರಾಗಿ ಅದ್ಭುತವಾದ ಕಾರ್ಯಗಳನ್ನು ತಾವು ಮಾಡಿಸ್ತಾ ಇರತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಇವತ್ತು ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣಿಸದಿದ್ದರೂ ಪರೋಕ್ಷವಾಗಿ ವಿಶ್ವೋತ್ತಮ ತೀರ್ಥರು ಅವರನ್ನ ಸ್ಮರಣೆ, ಅವರ ಬರೆದಂಥ ಗ್ರಂಥಗಳು ನಮಗೆ ಯಾವುದು ಸಿಕ್ಕಿಲ್ಲ. ಆದರೆ ದೊಡ್ಡವರು ಮಾಡಿರುವ ಗ್ರಂಥಗಳಿಗೆ ವಿಶೇಷವಾದ ವ್ಯಾಖ್ಯಾನಗಳನ್ನು ಅವರು ಮಾಡಿರ್ತಕ್ಕಂಥದ್ದನ್ನ ಅನೇಕ ಪಂಡಿತರ ಬಾಯಿಂದ ನಾವು ಕೇಳ್ತಾ ಇರ್ತಕ್ಕಂಥದ್ದು ಉಂಟು. ಆದ್ದರಿಂದ ಅಂತಹ ಉತ್ತಮವಾಗಿರ್ತಕ್ಕಂಥ ಯತಿಗಳ ಬಗ್ಗೆ ಮನೋವಿಶುದ್ಧೈ ಚರಿತಾನುವಾದ ಅಂತ ಹೇಳಿ ನನ್ನ ಮನಸ್ಸಿನ ಪರಿಶುದ್ಧತೆವಾಗಿ 2 ನುಡಿಗಳನ್ನ ನಾನು ಹೇಳಿರ್ತಕ್ಕಂಥವನಾಗಿದ್ದೇನೆ. ಇದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂತಹ ನಮ್ಮ ಮಧ್ವ ಹೃದಯ ಅಲ್ಲ ಒಂದು ಚಾನಲ್ನವರಿಗೆ ಸಹ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡಿ ಇಂಥ ಯತಿಗಳ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವರ ಹೃದಯದಲ್ಲಿ ಉಡುಪಿಯಲ್ಲಿ ಸಿಗುತ್ತೆ ಎನ್ನುವ ಏಕೈಕ ಕಾರಣದಿಂದ ಕೃಷ್ಣ ದ್ವಾರಕೆಯನ್ನು ಬಿಟ್ಟು ಉಡುಪಿಗೆ ಬಂದಿದ್ದಾನೆ. ಇದು ನಮ್ಮ ಆಚಾರ್ಯರ ಮಹಿಮೆ.